ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ ಮೇನ್ಸ್ ಸೆಕ್ಷನಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಮೇನ್ಸ್ 2023 ಸೆಕ್ಷನಲ್ 4 ಆಗಿರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಈ ಟೆಸ್ಟ್ನ ಫಸ್ಟ್ ಸಾಲ್ವ್ ಮಾಡಿ. ಓಕೆ, ಸೊ ಸಾಲ್ವ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿ. ಸೊ ಯಾವ ಥರ ಸಾಲ್ವ್ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಹೋಗ್ತೀನಿ. ನಾನು ಇದನ್ನ ಫಸ್ಟ್ ರೆಕಾರ್ಡ್ ಮಾಡಿದ್ದೀನಿ ಲೈವ್ ಸಾಲ್ವ್ ಮಾಡುವಾಗ. ಸೊ ಆಮೇಲೆ ಇದನ್ನ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಸ್ಟಾರ್ಟ್ ಆಗಿದೆ ಟೆಸ್ಟ್. ಫಸ್ಟ್ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಫಸ್ಟ್ ಬಂದಿರೋದು ಪ್ಯಾಸೇಜ್ ಅಲ್ವಾ, ಸೊ RC ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಹೋಗಿ ಏನ್ ಮಾಡಿದ್ದೀನಿ ಇಲ್ಲಿ ನಾನು ಫಸ್ಟ್ ಟ್ರೈ ಮಾಡ್ತಿರೋದು ಇಲ್ಲಿ ನೋಡಿ. ಮೀನಿಂಗ್ಸ್ ಇದೆ, ವರ್ಡ್ ಮೀನಿಂಗ್ಸ್. ಸೊ ವೊಕ್ಯಾಬ್ಸ್ ಇದೆಯಲ್ಲ, ಸೊ ವೊಕ್ಯಾಬ್ಸ್ ಬಗ್ಗೆ ನೋಡ್ತೀನಿ ನನ್ಗೆ ಗೊತ್ತಿದೆಯಾ ಆರ್ ಎಲ್ಸ್ ಏನಾದ್ರು ದೊಡ್ಡದಾಗಿದೆಯಾ ಸೆಂಟೆನ್ಸ್. ಸೊ ದೊಡ್ಡದಾಗಿದ್ರೆ ನಾನು ಅಫ್ಕೋರ್ಸ್ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಸೊ ಆಮೇಲೆ ಮಾರ್ಕ್ ಮಾಡ್ಕೊಂಡಿರ್ತೀನಿ ಗೊತ್ತಿರೋ ವರ್ಡ್ಸ್ನ. ಸೊ ಇಲ್ಲಿ 9, 10 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದ್ರ ಮೀನಿಂಗ್ ಗೊತ್ತು ಅಂತ ಆಗ್ತದೆ. ಆಮೇಲೆ ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ ಕ್ವಶನ್ಸ್ ಯಾವ್ದ್ಯಾವ್ದು ಇದೆ ಅಂತ. ಸೊ ನನಗೆ ಈಸಿ ಅನ್ಸದ್ದು ಫಿಲ್ಲರ್ಸ್. ಓಕೆ, ಸೊ ಫಿಲ್ಲರ್ಸ್ ಅಲ್ಲಿ ನಾನು ಸೊ ಈ ಫಿಲ್ಲರ್ಸ್ ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು, ಆ ಪ್ಯಾರ ಮೀನಿಂಗ್ ಅರ್ಥ ಆಯ್ತು ಅಂತಂದ್ರೆ ನಾವಿಲ್ಲಿ ಆರಾಮಾಗಿ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಈ ಕ್ವಶನ್ ಫಿಲ್ಲರ್ಸ್ ಇದೆಯಲ್ಲ, ಸೊ ಮೇನ್ಸ್ ಆಗಿರೋದ್ರಿಂದ ಈ ತರ ಕ್ವಶನ್ಸ್ ಬರುತ್ತೆ. ಬಟ್ ಈ ಲೆವೆಲ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬರಲ್ಲ ಮೇನ್ಸ್ ಅಲ್ಲಿ. ಓಕೆ, ಸೊ ಇದು ಗೈಡ್ಲಿ ಆಗಿರೋದ್ರಿಂದ ಒಂಚೂರು ಲೆವೆಲ್ ಹೈ ಇದೆ. ಓಕೆ, ಸೊ ಇಲ್ಲಿ ನೋಡಿ, ನೋಯ್ಡಾ ಅಥಾರಿಟಿ ಹ್ಯಾಸ್ ಕ್ಯಾರಿಡ್ ಔಟ್ ಆನ್. ಸೊ ಇಲ್ಲಿ ಆನ್ ಬಂದಿದೆಯಲ್ಲ, ಫಿಲ್ ಇದೆ ಬ್ಯಾಂಕ್ಸ್. ಓಕೆ, ಸೊ ಆನ್ ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಓವೆಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್. ಓಕೆ, ವರ್ಡ್ ಓವೆಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿ ಕಾಲಮ್ಸ್ ಗಳಲ್ಲಿ ಓವೆಲ್ ನ ಫೈಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಇಲ್ಲಿ ಎಕ್ಸ್ಟೆಂಡೆಡ್ ಇದೆ, ಇಂಟೆನ್ಸಿಫೈಡ್ ಇದೆ, ಮ್ಯಾನ್ಸಿಪೇಟ್ ಇದೆ, ಇಲ್ಲೆಜಿಟಿಮೇಟ್ ಇದೆ, ಆ ತರ ಇದೆಯಲ್ಲ. ಸೊ ಅದ್ರಲ್ಲಿನೇ ಯಾವ್ದಾದ್ರು ಒಂದೆರಡು ವರ್ಡ್ ಅಲ್ಲಿ ಫಿಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ಸೆಂಟೆನ್ಸ್. ಓಕೆ, ಆಮೇಲೆ ಸೆಂಟೆನ್ಸ್ ಓದ್ಬೇಕಾಗುತ್ತೆ. ಸೊ ಇವಾಗ ಸೆಂಟೆನ್ಸ್ ಓದ್ತಾ ಇದ್ದೀನಿ. ಸೊ ಅದೇ ತರ ನೋಡ್ತಾ ಇದ್ದೀನಿ ನಾನು ಕಾಲಮ್ ಅಲ್ಲಿ ನೋಡ್ಕೊಂಡು. ಸೊ ಕಾಲಮ್ ಅಲ್ಲಿ ಯಾವ್ದೋ ಒಂದು ವರ್ಡ್ ಸಿಕ್ಕಿರುತ್ತೆ ನನಗೆ. ಸೊ ಆ ವರ್ಡ್ ನ ನಾನು ಅಲ್ಲಿ ಟ್ರೈ ಮಾಡಕ್ ಇದು ಮಾಡ್ತೀನಿ. ನೋಡಿ ಇವಾಗ ಸಿ ಇಂಟೆನ್ಸಿಫೈಡ್ ಸಿಕ್ಕಿದೆ. ಸೊ ಸಿ ನಲ್ಲಿ ಫಿಲ್ ಮಾಡಕ್ ಟ್ರೈ ಮಾಡಿರ್ತೀನಿ. ಫಿಲ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇವಾಗ ನಾನು ಮತ್ತೆ ವೆರಿಫೈ ಮಾಡ್ತೀನಿ ಅದನ್ನ. ಸೊ ಯಾವ ತರ ಅಂತಂದ್ರೆ ಆನ್ಸರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಇಂದ ನಾನು ಇಲ್ಲಿ CBI ಅಂತ ಇದೆಯಲ್ಲ, ಸೊ ಇಂಟೆನ್ಸಿಫೈಡ್, ಡಿಸೆಂಟ್ರಲ್ಡ್, ಆಮೇಲೆ ಇಲ್ಲೆಜಿಟಿಮೇಟ್. ಸೊ ಈ ಮೂರು ವರ್ಡ್ಸ್ ಗಳನ್ನ ಇಲ್ಲಿ ಮೇಲೆ ಕ್ವಶನ್ ನಲ್ಲಿ ನಾನು ಫಿಲ್ಲರ್ ಅಲ್ಲಿ ಫಿಲ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೋಡಿ, CBI ಅಂತ ಫಿಲ್ ಮಾಡಿದ್ದೀನಿ. ಸಿ ಅಲ್ಲಿ ದಿ ನೋಯ್ಡಾ ಅಥಾರಿಟಿ ಹ್ಯಾಸ್ ಕ್ಯಾರಿಡ್ ಔಟ್ ಅನ್ ಇಂಟೆನ್ಸಿಫೈಡ್ ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಅಂತ ನಾನು ನನ್ಗನ್ಸಿದೆ ಆನ್ಸರ್ ಕರೆಕ್ಟ್. ಸೊ ವೆರಿಫೈ ಮಾಡಿ ಮಾಡಿ 2 ಸರಿ ನೀವೇ ನೋಡಿದ್ರೆ ಸ್ಕ್ರಾಲ್ ಮಾಡಿದ್ದೀನಿ. ಸೊ ವೆರಿಫೈ ಮಾಡಿ ಆನ್ಸರ್ನ ಮಾಡಿದ್ದೀನಿ ನಾನಿಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿದೆ, ಟಿಕ್ ಮಾಡಿದ ತಕ್ಷಣ ನಾನು ನೆಕ್ಸ್ಟ್ ಕ್ವಶನ್ಸಿಗೆ ಮೂವ್ ಆದೆ. ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲೂ ಕೂಡ ನಾನು ಅದೇ ರೀತಿಯಾಗಿ ಮಾಡ್ತೀನಿ. ಸೊ ಯಾವ ತರ ಅಂತಂದ್ರೆ ಫಸ್ಟ್ ನಾನು ಇದನ್ನ ಟ್ರೈ ಮಾಡಕ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ರೀಡ್ ಮಾಡ್ತೀನಿ. ಸೊ ಆಮೇಲೆ ಕಾಲಮ್ ನಲ್ಲಿ, ಸೊ ಇಲ್ಲಿ ನೋಡಿ ಲಾಸ್ಟ್ ಕ್ವಶನ್ ಅಲ್ಲಿ ಆನ್ ಇತ್ತು. ಓಕೆ, ಸೊ ಇಲ್ಲಿ ಎ ಇದೆ. ಸೊ ಇಲ್ಲಿ ಕ್ವಶನ್ ಕಾನ್ಸನೆಂಟ್ ಬರ್ಬೋದು. ಓಕೆ, ಸೊ ಫಸ್ಟ್ ನಾನು ನೋಡ್ತೀನಿ. ಸೊ ಇಲ್ಲಿ ಎಸೆನ್ಷಿಯಲಿ ಬರಬೇಕಾಗಿತ್ತು ನಮ್ಗೆ ಇಲ್ಲಿ ಆನ್ ಇರ್ಬೇಕಾಗಿತ್ತು. ಸೊ ಎಸೆನ್ಷಿಯಲಿ ಅಲ್ಲಿ ಬರೋದಿಲ್ಲ. ಆಮೇಲೆ ಸೇಲಿಯಂಟು, ಕಾರ್ಡಿನಲ್ಲು, ಸೊ ಈ ತರ ಯಾವ ತರ ಫಿಟ್ ಆಗುತ್ತೆ ಅನ್ನೋದು ಫಸ್ಟ್ ವರ್ಡ್ಸ್ ನಾನು ರೀಡ್ ಮಾಡ್ತೀನಿ, ಯಾವ್ದಾವ್ದಿದೆ ವರ್ಡ್. ಸೊ ಆಮೇಲೆ ನಾನು ಸೆಂಟೆನ್ಸ್ ರೀಡ್ ಮಾಡಿದಾಗ ನನಗೆ ಅರ್ಥ ಆಗತ್ತೆ. ಸೊ ವಕ್ಯಾಬ್ಸ್ ಸ್ಟ್ರಾಂಗ್ ಇದ್ರೆ ಈ ತರ ಕ್ವಶನ್ಸ್ ನಾವು ಈಸಿಲಿ ಟ್ಯಾಕಲ್ ಮಾಡ್ಬೋದು. ಅದಕ್ಕೋಸ್ಕರನೇ ವಕ್ಯಾಬ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂಚೂರು ಹೈ ಲೆವೆಲ್ ಕೊಟ್ಟಿರ್ತಾನೆ ಗೈಡ್ಲಿಲಿ. ಸೊ ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಒಂಚೂರು ಕಮ್ಮಿ ಇರುತ್ತೆ ಲೆವೆಲ್. ಓಕೆ, ಸೊ ಇಲ್ಲಿ ಫಸ್ಟ್ ನಾನು ನೋಡಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಹಂಗೆ ಮತ್ತೆ ಆನ್ಸರ್ ನೋಡ್ತೀನಿ, ಆಪ್ಷನ್ಸ್ ನೋಡ್ತೀನಿ, ಕಾಲಮ್ ನಲ್ಲಿರೋ ವರ್ಡ್ಸ್ ನೋಡ್ತೀನಿ. ಸೊ ಈ ಮೂರು ನಾನು ಅಟ್ ಎ ಟೈಮ್ ಮಾಡೋದ್ರಿಂದ ನನಗೆ ಏನಾಗುತ್ತೆ ಅಂತಂದ್ರೆ ಒಂಚೂರು ಟೈಮ್ ಉಳಿಯುತ್ತೆ ಕ್ವಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ. ಓಕೆ, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ್ದಕ್ಕೆ ಯಾವ್ದು ಫಿಟ್ ಆಗುತ್ತೆ ಅಂತ ಮೈಂಡ್ ಅಲ್ಲೇ ನಾನು ಟ್ರೈ ಮಾಡ್ತಾ ಇರ್ತೀನಿ, ಇದಕ್ಕೆ ಫಿಟ್ ಆಗೋದು. ಈಗ ನನಗನ್ಸಿದ್ದು ಸಿ ಇಲ್ಲಿ ಬಿ ಆಪ್ಷನ್ ನನಗೆ ಸೂಟಬಲ್ ಅನ್ಸಿದೆ ಇಲ್ಲಿ. ಓಕೆ, ಸಿ ಇಲ್ಲಿ ನನಗೆ ಬಿ ಆಪ್ಷನ್ ಯಾವ್ದು, ಸಾರಿ ಬಿ ಆಪ್ಷನ್ ಅಲ್ಲ, ಎ ಆಪ್ಷನ್, ದಟ್ ಈಸ್ ಇಲ್ಲಿ BH ಫಿಲ್ ಆಗುತ್ತೆ ಅಂತ. ಸೊ ಇಲ್ಲಿ BH ಫಿಲ್ ಆಗುತ್ತೆ ಅಂತ ನನ್ಗೆ ಅನ್ಸಿತ್ತು. ಅಂದ್ರೆ ಇಲ್ಲಿ ನೋಡಿ, ಪ್ಯಾಂಡೆಮಿಕ್ ಇನ್ ಡೀಡ್ ಹ್ಯಾಸ್ ಟಾಟ್ ಅ ಲೆಸನ್ ಟು ಸ್ಟೂಡೆಂಟ್ಸ್ ದಟ್ ದೇ ಕೆನ್ ನಾಟ್ ಕೌಂಟ್ ಆನ್ ಲಿವಿಂಗ್ ಅವರ್ ಪೇಷನ್ಸ್ ವಿಚ್ ದೇ ಆರ್ ಕ್ವೈಟ್ ಡ್ಯಾಶ್ as they should have performed well in the last 3 years to get good marks grades in this year. ಸೊ ಈ ಕಂಪ್ಲೀಟ್ ನಮಗೆ ಸೆಂಟೆನ್ಸ್ ಅರ್ಥ ಆದ್ರೆ ಕೆಲವೊಂದ್ಸರಿ ಅರ್ಥ ಆಗದೆ ಇದ್ರು ನಾವು ಈ ವರ್ಡ್ಸ್ ನೋಡ್ಬೇಕಾಗುತ್ತೆ. ಓಕೆ, ಸೊ ಈ ವರ್ಡ್ಸ್, ಸೊ ಇದೆಯಲ್ಲ, ಸೊ ಈ ತರ ಫಿಲ್ಲರ್ಸ್ ಜಸ್ಟ್ ಫಿಲ್ಲರ್ ಸ್ಟಾರ್ಟಿಂಗ್ ಇರುತ್ತಲ್ಲ ಆ ವರ್ಡ್ಸ್ ನ ನೋಡ್ಕೊಂಡು, ಸೊ ಅದ್ರ ಜೊತೆಗೆ ಯಾವ್ದು ಸೆಟ್ ಮಾಡಿದ್ರೆ ಸೂಟಬಲ್ ಆಗತ್ತೆ ಅಂತ ಸೊ ಗೊತ್ತಾದ್ರೆ ನಾವು ಅದನ್ನ
ಸೊ ಕ್ವಶನ್ ಈಸಿಲಿ ಕಲ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸೊ ನಾನು ಬಿ ಡಿ ಹೆಚ್ ಅಂತ ಕೊಟ್ಟಿದ್ದೀನಲ್ಲ. ಸೊ ದಿ ಪ್ಯಾಂಡಮಿಕ್ಸ್ ಇಂಡೀಡ್ ಹ್ಯಾಸ್ ಟಾಟ್ ಸೈಲಿಯಂಟ್ ಲೆಸನ್ ಸ್ಟೂಡೆಂಟ್ಸ್. ಆಮೇಲೆ ಡಿ ಅಂತ ಬಂದಾಗ ಇಲ್ಲಿ ಡಿ ಬರುತ್ತೆ. ಸೊ ಸ್ಕಿಮ್ ಮಾಡ್ಕೊಂಡು ಹೋದಾಗ ವಿಚ್ ದೇ ಆರ್ ಕ್ವೈಟ್ ಅಕಸ್ಟಮರ್ಡ್ ಟು. ಸೊ ಇಲ್ಲಿ ನೋಡಿ, ಗ್ರಾಮರ್ ಅಲ್ಲಿ ಮೇ ಬಿ ನೀವು ನಿಮಿಷ ಒಂದು 120 ರೂಲ್ಸ್ ಓದಿರ್ಬೋದು. ಸೊ ಅದರಲ್ಲಿ ಬರುತ್ತೆ ಅಕಸ್ಟಮರ್ಡ್. ಅಕಸ್ಟಮರ್ಡ್ ಅಷ್ಟೇ ಬರೋದಲ್ಲ, ಮುಂದೆ ಏನ್ ಬರುತ್ತೆ, ಒಂದು ಅಕಸ್ಟಮರ್ಡ್ ಟು ಅಂತ ಬರುತ್ತೆ. ಸೊ ಇಲ್ಲಿ ಟೂ ಇದೆ. ಸೊ ಅದಕ್ಕೋಸ್ಕರ ನಾನು ಅಕಸ್ಟಮರ್ಡ್ ಅಂತ ಫಿಲ್ ಮಾಡಿದ್ದೀನಿ. ಓಕೆ, ಸೊ ಅಕಸ್ಟಮರ್ಡ್ ಅಂತಂತಂದ್ರೆ ಗೊತ್ತು. ಸೊ ಅದಕ್ಕೆ ಅಂದ್ರೆ ಕಂಫರ್ಟಬಲ್ ಆಗಿದೆ ಅಂತ ಅರ್ಥ, ಮೀನಿಂಗ್. ಓಕೆ, ಸೊ ಈ ತರ ವಕ್ಯಾಬ್ ಸ್ಟ್ರಾಂಗ್ ಇದ್ರೆ ನಾವು ಕ್ವಶನ್ಸ್ ನ ಈಸಿಲಿ ಟ್ಯಾಕ್ ಮಾಡ್ಬೋದು ಇಂಗ್ಲಿಷ್. ಸೊ ನೆಕ್ಸ್ಟ್ ಅದೇ ರೀತಿ ನಾನು ಫಿಲ್ಲರ್ಸ್ ನನಗೆ ಈಸಿ ಆಗುತ್ತೆ ಅಂತ, ಸೊ ಅದಕ್ಕೋಸ್ಕರ ನಾನು ಫಿಲ್ಲರ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಆನ್ಸರ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಸೊ ಈ ತರ ಕ್ವಶನ್ಸ್ ಗಳನ್ನ ಪ್ಯಾರಲಲ್ಲಿ ಮಾಡಿ. ಸೊ ಕ್ವಶನ್ಸ್ ಓದಿ, ಕಾಲಮ್ ನೋಡಿ, ಆಮೇಲೆ ಆಪ್ಷನ್ ನಲ್ಲೂ ಓದಿ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಫಿಲ್ಲರ್ಸ್ ಅಲ್ಲಿ ಫಸ್ಟ್ ಫಿಲ್ಲರ್ ಅಲ್ಲಿ ಒಂದು ವರ್ಡ್ ಯಾವ್ದೋ ಸಿಕ್ಕಿದೆ. ಸೊ ಫಾರ್ ಎಕ್ಸಾಂಪಲ್ ಈ ಕ್ವಶನ್ಸ್ ಅಲ್ಲಿ ನೋಡಿ, ಈ ಕ್ವಶನ್ಸ್ ಅಲ್ಲಿ ನಾನು ಓದಿರ್ತೀನಿ. ಸೊ ಇಲ್ಲಿ ಯಾವ್ದು ಫಿಲ್ ಆಗುತ್ತೆ ಅಂತ ನಾನು ಆಪ್ಷನ್ಸ್ ನೋಡ್ತಿರ್ತೀನಿ. ಸೊ ಒಂದ್ ಸಿಕ್ಕಿರುತ್ತೆ ನನಗೆ. ಸೊ ಯಾವುದೋ ಒಂದು ಇದು ಸಿಕ್ಕಿರುತ್ತೆ, ಕಾಲಮ್ ನಲ್ಲಿ ಯಾವುದೋ ಒಂದು ವರ್ಡ್ ಸಿಕ್ಕಿರುತ್ತೆ. ಸೊ ಅದು ಪಕ್ಕಾ ಪರ್ಫೆಕ್ಟ್ ಇರುತ್ತೆ. ಅಂದ್ರೆ ಫಿಲ್ಲರ್ ಒನ್ ನಲ್ಲಿ ಯಾವ್ದ್ರೋ ಒಂದ್ರಲ್ಲಿ ಫಿಲ್ ಆಗುತ್ತೆ ಅಂತ ನನ್ಗೆ ಗೊತ್ತಿದೆ. ಓಕೆ, ಅದ್ರ ಪ್ರಕಾರ ನಾನು ಆಪ್ಷನ್ ಅಲ್ಲಿ ಹುಡುಕ್ತೀನಿ. ಇವಾಗ ನನ್ಗೆ ಫಿಲ್ಲರ್ ಇಲ್ಲಿ ನೋಡಿ, ಫಿಲ್ಲರ್ ಟೂ ನಲ್ಲಿ ನನಗೆ ಇ. ಸೊ ಇ ಅಂದ್ರೆ ಕಂಟಿನ್ಯೂಸ್ ಅಂತ ಫಿಲ್ ಆಗುತ್ತೆ ಅಲ್ಲಿ. ಸೊ ಕಂಟಿನ್ಯೂಸ್ ಫಿಲ್ ಆಗುತ್ತೆ ಪಕ್ಕ ಅಂದ ತಕ್ಷಣ ಇ ಇಸ್ ಮಿಡಲ್ ಅಲ್ಲೇ ಬರುತ್ತೆ. ಓಕೆ, ಸೊ ಈ ಮಿಡಲ್ ಅಲ್ಲಿ ಬಂದಾಗ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಬಿ ಇ ಹೆಚ್ ಇದೆ. ಓಕೆ, ಸೊ ಇದರಲ್ಲಿ ಇದನ್ನ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಈ ಮಿಡಲ್ ಅಂತ 200% ನಮ್ಗೆ ಗೊತ್ತಿದ್ದಾಗ, ಸೊ ಇಲ್ಲಿ ಮಿಡಲ್ ಅಲ್ಲಿ ಡಿ ಇದೆ. ಸೊ ಇದು ಕ್ಯಾನ್ಸಲ್. ಆಮೇಲೆ ಎಫ್ ಮಿಡಲ್ ಇದೆ. ಸೊ ಇದು ಕ್ಯಾನ್ಸಲ್. ಆಮೇಲೆ ಇಲ್ಲೂ ಕೂಡ ಎಫ್ ಮಿಡಲ್ ಇದೆ. ಸೊ ಇಲ್ಲೂ ಕ್ಯಾನ್ಸಲ್. ಸೊ ಈ ತರ ಆಪ್ಷನ್ ಎಲಿಮಿನೇಷನ್ ಮಾಡ್ಕೊಂಡು ನಾವು ಆನ್ಸರ್ಸ್ ನ ಮಾಡ್ಬೋದು. ಓಕೆ, ಸೊ ಇದು ಮೈಂಡ್ ಅಲ್ಲಿ ಓಡ್ತಾ ಇರಬೇಕು. ಸೊ ಯಾವಾಗ ಇದೆಲ್ಲ ಈಸಿ ಅನ್ಸುತ್ತೆ ಅಂತಂದಾಗ ಕಂಟಿನ್ಯೂಸ್ ರೀಡಿಂಗ್ ಇದ್ದಾಗ. ಓಕೆ, ಸೊ ಕಂಟಿನ್ಯೂಸ್ ಯಾವಾಗ ನಾವು ಎಡಿಟೋರಿಯಲ್ಸ್ ಇಂಗ್ಲಿಷ್ ರೀಡಿಂಗ್ ಮಾಡ್ತಿರ್ತೀವಲ್ಲ, ಅವಾಗ ಫ್ಲೋ ನಲ್ಲಿ ನಾವು ಇದನ್ನ ಆನ್ಸರ್ ಮಾಡಬಹುದು. ಸೊ ವಾಕ್ಯಾಬ್ಸ್ ಕೂಡ ಮ್ಯಾಟರ್ ಆಗತ್ತೆ. ಸೊ ಇಲ್ಲಿ ಸಾರಿ, ನೆಕ್ಸ್ಟ್ ಸ್ಕಿಪ್ ಆಯ್ತು ಅದು. ನೆಕ್ಸ್ಟ್ ಇಲ್ಲಿ ನೋಡಿ, ಕಂಟಿನ್ಯೂ ಆಗುತ್ತೆ ಅದು ಫಿಲ್ಲರ್ಸ್. ನಾನು ಫಿಲ್ಲರ್ಸ್ ನ ಆನ್ಸರ್ ಮಾಡಿದ್ದೀನಿ. ಸೊ ಫಿಲ್ಲರ್ಸ್ ಈ ತರ ಆನ್ಸರ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ನಾನು ಯಾವ ತರ ಅಂದ್ರೆ ಇಲ್ಲಿ ನೋಡಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಡ್ರ್ಯಾಗ್ ಮಾಡಿ ಮಾಡಿ ಏನ್ ಮಾಡ್ತಾ ಇದೀನಿ, ಆಪ್ಷನ್ಸ್ ನೋಡ್ತಾ ಇದ್ದೀನಿ, ಕಾಲಮ್ಸ್ ವರ್ಡ್ಸ್ ನೋಡ್ತಾ ಇದ್ದೀನಿ, ಆಮೇಲೆ ಕ್ವಶನ್ಸ್ ಪ್ಯಾರಲಲ್ಲಿ ನೋಡ್ತಾ ಇದ್ದೀನಿ. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಮೈಂಡ್ ಅಲ್ಲಿ ಯಾವ ತರ ನಾವು ಕ್ವಾಂಟ್ಸಿಗೆ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಸೊ ಇಂಗ್ಲಿಷ್ ಅಲ್ಲೂ ಕೂಡ ಸೊ ಎಲ್ಲಿ ಯಾವ್ದು ಫಿಟ್ ಆಗುತ್ತೆ ಅಂತ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಉಳಿಯುತ್ತೆ. ಫಿಲ್ಲರ್ಸ್ ನ ಈ ತರ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ವಶನ್ಸ್ ಹೋದಾಗ ಯಾವ ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಇದು. ಸೊ ಇಲ್ಲಿ ನೋಡಿ, ಯಾವುದು ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಸೆಂಟೆನ್ಸಸ್. ಸೊ ಇಲ್ಲಿ ಏನಿದೆ ಅಂತಂದ್ರೆ ಕ್ವಶನ್ಸ್ ಅಲ್ಲಿ ಗೈಡ್ಲಿ ಈ ಮಾಕ್ ಅಲ್ಲಿ, ಸೊ ಸೀಕ್ವೆನ್ಸ್ ಆಫ್ ದಿ ಸೆಂಟೆನ್ಸ್ ಅಂತಂದ್ರೆ ಯೂಶುವಲಿ ಪ್ಯಾರಲಲ್ ಪ್ಯಾರಾಜಂಬಲ್ಸ್ ಅಂತಾನು ಕೂಡ ಅನ್ಬೋದು. ಸೊ ಇವಾಗ ಬಿ ಸಿ ಡಿ ಎ, ಸೊ ಬಿ ಡಿ ಸಿ ಎ, ಬಿ ಎ ಸಿ ಡಿ ಈ ತರ ಇರುತ್ತಲ್ಲ. ಸೊ ಅದ್ರ ಜೊತೆಗೆ ಇರ್ರಿಲೆವೆಂಟ್ ಸೆಂಟೆನ್ಸ್ ನ ಕೂಡ ಒಂದು ಕೊಟ್ಟಿರ್ತಾರೆ ಇಲ್ಲಿ. ಓಕೆ, ಸೊ ಆ ಇರ್ರಿಲೆವೆಂಟ್ ಸೆಂಟೆನ್ಸ್ ನ ಎಲಿಮಿನೇಟ್ ಮಾಡಿ ಉಳಿದಿರೋ ಸೆಂಟೆನ್ಸ್ ನ ನಾವು ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ಆ ತರ ಕ್ವಶನ್ಸ್ ಮೇನ್ಸ್ ಅಲ್ಲಿ ಬರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಜಸ್ಟ್ ಈಸಿ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಅಷ್ಟೇ ಕೊಟ್ಟಿರೋದು. ಇದು ಕೂಡ ಮೋಸ್ಟ್ ಯೂಸ್ಫುಲ್ ಅವ್ರ ನಮ್ಗೆ ಮಾರ್ಕ್ಸ್ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ನಮ್ಗೆ ಜಸ್ಟ್ ಫ್ಲೋ ಆಫ್ ಸೆಂಟೆನ್ಸ್ ಗೊತ್ತಾದ್ರೂ ಕೂಡ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಅನ್ರಿಲೇಟೆಡ್ ಸೆಂಟೆನ್ಸ್ ಗೊತ್ತಾದ್ರೂ ಕೂಡ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಸ್ಕ್ರಾಲ್ ಮಾಡಿ ಫಸ್ಟ್ ಓದ್ತಾ ಇದ್ದೀನಿ. ಓಕೆ, ಸೊ ಸೆಂಟೆನ್ಸ್ ನ ಓದ್ತಾ ಇದ್ದೀನಿ. ಸೊ ಯಾವ್ದು ರಿಲೆವೆಂಟ್ ಇದೆ ಅಥವಾ ಯಾವ್ದು ಫಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ, ನಾನೇನು ರೀಡ್ ಮಾಡ್ತೇನೆ ಫಸ್ಟ್ ಎಲ್ಲ ಸೆಂಟೆನ್ಸ್ ರೀಡ್ ಮಾಡಿ, ಆಮೇಲೆ ಆಪ್ಷನ್ಸ್ ನೋಡ್ತೇನೆ. ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ತೇನೆ, ನಾನು ಫಸ್ಟ್ ವರ್ಡ್ಸ್ ಗಳನ್ನ ನೋಡ್ಕೋತೀನಿ. ಸೊ ಇವಾಗ ನನ್ಗೇನಾದ್ರು ಫಸ್ಟ್ ವರ್ಡ್ ಸಿ, ನನಗೆ ಸಿ ಅನ್ಸಿದೆ ಫಸ್ಟ್ ವರ್ಡ್. ಅಂದ್ರೆ ಯು ಎಸ್ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಸ್ಪೀಕರ್ ನ್ಯಾನ್ಸಿ. ಸೊ ಸೊ ನ್ಯಾನ್ಸಿಪಲ್ ನನಗೆ ಗೊತ್ತಾಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ನಾನು ಸಿ ಅಂತ ಗೊತ್ತಾಯ್ತು. ಓಕೆ, ಸಿ ಫಸ್ಟ್ ಬರ್ತಿದೆ. ಸೊ ಆಮೇಲೆ ನಾನು ಏನ್ ಮಾಡ್ತೀನಿ, ರೀಡ್ ಮಾಡ್ತಾ ಹೋಗಿ ಏನ್ ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಹೋಗ್ತಾ ಇದ್ದಂಗೆ ನನಗೆ ನಾನು ಮತ್ತೆ ಸಿ ಇಲ್ಲಿ ಎರಡು ಆಪ್ಷನ್ ಅಲ್ಲಿ ಇದೆ. ಓಕೆ, ಸಿ ಎರಡು ಫಸ್ಟ್ ಮತ್ತೆ ಥರ್ಡ್ ಆಪ್ಷನ್ ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾನು ಮೂರನೇ ಆಪ್ಷನ್ ನೋಡ್ತೀನಿ. ಎರಡು ಫಿಟ್ ಆಯ್ತಾ. ಸೊ ಎರಡು ಸೆಂಟೆನ್ಸ್ ಫಿಟ್ ಆಯ್ತಾ. ಎರಡು ಸೆಂಟೆನ್ಸ್ ಫಿಟ್ ಆದ್ಮೇಲೆ ಸೊ ನೋಡಿ, ಆ ಕ್ವಶನ್ ಅಲ್ಲಿ ಫಸ್ಟ್ ಸಿ ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಯಾವ್ದು ಮಾಡಿದೀನಿ, ನಾನು ಸಿ ತಗೊಂಡಿದ್ದೀನಿ. ಸೊ ಅಂದ್ರೆ ಯು ಎಸ್ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಸ್ಪೀಕರ್ ನ್ಯಾನ್ಸಿ ಪೊಲೀಸ್ ಹ್ಯಾಸ್ ಸರ್ವ್ಡ್ ಅ ನೋಟಿಸ್. ಒಂದು ನೋಟಿಸ್ ಕಳಿಸ್ತಾರೆ ಅವರು. ಓಕೆ, ಯಾರಿಗೆ ಕಳಿಸ್ತಾರೆ, ಸೊ ಇದ್ರ ಕನೆಕ್ಟೆಡ್ ವರ್ಡ್ ಯಾವುದು,
ಸೊ ಇದು ಎ ಆಗತ್ತೆ. ವೈಸ್ ಪ್ರೆಸಿಡೆಂಟ್ ಮೈಕ್ ಪೆನ್ಸ್ಗೆ ಕಳಿಸ್ತಾರೆ. ಅಂಡ್ ಮತ್ತೆ ಕ್ಯಾಬಿನೆಟ್ಗೂ ಕೂಡ ಕಳಿಸ್ತಾರೆ. ಏನಂತ ಕಳಿಸ್ತಾರೆ ಅಂತಂದ್ರೆ ನೋಟಿಸ್, ದೇ ಶುಡ್ ಔಸ್ಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಸೊ ಡೊನಾಲ್ಡ್ ಟ್ರಂಪ್ ನ ಔಸ್ಟ್ ಮಾಡ್ಬೇಕು ಅಂತ ಅಂತಂದ್ರೆ ಎಕ್ಸಿಟ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು ಅಂತ ಒಮ್ಮತದಿಂದ ಇವರು ಸ್ಪೀಕರ್ ನ್ಯಾನ್ಸಿ ಪೊಲೀಸ್ ಅವರು ನೋಟಿಸ್ ಕಳಿಸ್ತಾರೆ. ಓಕೆ, ಸೊ ಇದ್ರ ಕನೆಕ್ಟೆಡ್ ಸೆಂಟೆನ್ಸ್ ನ ಕೊಡು. ಸೊ ಇದೆಲ್ಲ ಫಾಸ್ಟ್ ಆಗಿ ಆಗ್ಬೇಕು ಮೈಂಡ್ ಅಲ್ಲಿ. ಇದು ಎಲ್ಲ ಫಾಸ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ ರೀಡಿಂಗ್ ಎಬಿಲಿಟಿ ಬಂದಾಗ. ಸೊ ಅದಕ್ಕೆ ಓದೋದು, ಅದಕ್ಕೆ ಹೇಳೋದು ದಿನಾಲು ಡೈಲಿ ನೀವು ರೀಡ್ ಮಾಡ್ಬೇಕು ಅಂತ. ಓಕೆ, ಸೊ ಇಲ್ಲಿ ಇದಾದ್ಮೇಲೆ ಎ ಆದ್ಮೇಲೆ ಏನು, ಸೊ ಇಲ್ಲಿ ನೋಡಿ ನನಗೆ ಇವೆರಡು ಗೊತ್ತಾಯ್ತು ಇವಾಗ. ಓಕೆ, ಫಸ್ಟ್ ನಾನು ಏನ್ ಮಾಡ್ತೀನಿ, ಇವೆರಡು ಆದ ತಕ್ಷಣ ನಾನು ಆಕ್ಚುಲಿ ಎರಡು ಅಲ್ಲ, ಫಸ್ಟ್ ಇದು ಗೊತ್ತಾಗಿದೆ ನನಗೆ. ಫಸ್ಟ್ ಇದು ಪಕ್ಕಾ ಬರುತ್ತೆ ಇದೇ ವರ್ಡ್ ಅಂತ, ಇದೇ ಸೆಂಟೆನ್ಸ್ ಅಂತ. ಅವಾಗ ನಾನು ಆಪ್ಷನ್ಸ್ ನೋಡ್ತೀನಿ. ಸೊ ಅನ್ಫಾರ್ಚುನೇಟ್ಲಿ ಆಪ್ಷನ್ ಅಲ್ಲಿ ಏನಿದೆ, ಸೊ ಸಿ ಫಸ್ಟ್ ಇರೋದು ಎರಡು ಆಪ್ಷನ್ಸ್ ಇದೆ. ಓಕೆ, ಇದಕ್ಕೋಸ್ಕರ ನಾನು ಮಾಡ್ತೀನಿ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ನೋಡ್ತೀನಿ ಇದ್ರ ಕನೆಕ್ಟೆಡ್ ಗೆ. ಸೊ ಸೆಕೆಂಡ್ ಸೆಂಟೆನ್ಸ್ ಯಾವುದು, ಎ ಇದೆ, ಸಿ ಎ. ಮತ್ತೆ ಆಪ್ಷನ್ಸ್ ನೋಡ್ತೀನಿ. ಸೊ ಸಿ ಎ ನಲ್ಲಿ ಆಪ್ಷನ್ಸ್ ಅಲ್ಲಿ ಮತ್ತೆ ಆಪ್ಷನ್ಸ್ ಅಲ್ಲೂ ಕೂಡ ಎರಡಿದೆ. ಓಕೆ, ಸೊ ನೆಕ್ಸ್ಟ್ ಕನೆಕ್ಟೆಡ್ ಸೆಂಟೆನ್ಸ್ ನ ಇದನ್ನ ನೋಡ್ತೀನಿ. ಸೊ ಆರ್ಡರ್ ಮಾಡಿದ್ದಾರೆ ಅಂದ್ರೆ ನೋಟಿಸ್ ಕಳಿಸಿದ್ದಾರೆ. ದೆನ್ ಸೊ ಆಮೇಲೆ ಔಟ್ಸ್ಟೆಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ನ ಔಟ್ಸ್ ಮಾಡ್ಬೇಕು. ಸೊ ಇದ್ರ ಕನೆಕ್ಟೆಡ್ ಆಗಿ ನೆಕ್ಸ್ಟ್ ಬಿ. ಯಾಕಂತಂದ್ರೆ ಇಲ್ಲಿ ಯೂಸಿಂಗ್ ದೇರ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ವಿದಿನ್ 24 ಅವರ್ಸ್. ನ್ಯಾನ್ಸಿ ಪೆಲೋಸ್ ಅವರು 24 ಅವರ್ಸ್ ಅಲ್ಲಿನೇ ನೀವು ಇವನ್ನ ಡೊನಾಲ್ಡ್ ಟ್ರಂಪ್ ನ ನಿಮ್ ಪವರ್ ಯೂಸ್ ಮಾಡ್ಕೊಂಡು ಔಸ್ಟ್ ಮಾಡಿ ಅಂತ ಏನ್ ಮಾಡಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ. ಸೊ ಇಲ್ಲಿಗೆ ನಮ್ಗೆ ಸಿ ಎ ಬಿ ಗೊತ್ತಾಯ್ತು. ಓಕೆ, ಸೊ ಆಲ್ಮೋಸ್ಟ್ ನೀವು 3 ಸೆಂಟೆನ್ಸ್ ಮಾಡೋಷ್ಟ್ರಲ್ಲೇ ನಮ್ಗೆ ಆನ್ಸರ್ ಸಿಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಇವಾಗ ಆನ್ಸರ್ಸ್ ಹುಡುಕ್ತೀನಿ. ಸಿ ಎ ಬಿ ಸೀಕ್ವೆನ್ಸ್ ಇರ್ಬೇಕು ನಮ್ಗೆ ಆಪ್ಷನ್ ಅಲ್ಲಿ. ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಅಲ್ಲಿ ಸಿ ಎ ಬಿ ಡಿ ಇದೆ. ಇಲ್ಲಿ ಯಾವುದು ಥರ್ಡ್ ಆಪ್ಷನ್ ಅಲ್ಲಿ. ಇಲ್ಲಿ ನೋಡಿ ಸಿ ಎ ಇ ಡಿ ಇದೆ ಫಸ್ಟ್ ಆಪ್ಷನ್ಸ್ ಅಲ್ಲಿ. ನಮ್ಗೆ ಯಾವ್ದು ಸಿಕ್ಕಿತ್ತಲ್ಲಿ, ಸಿ ಎ ಬಿ ಸಿಕ್ಕಿತ್ತಲ್ವಾ. ಸೊ ಸಿ ಎ ಬಿ. ಸೊ ಇಲ್ಲಿ ನಮ್ಗೆ ಈ ಆಪ್ಷನ್ ಸಿಕ್ಕಿದೆ. ಓಕೆ, ಸೊ ನಮ್ಗೆ ಇಲ್ಲಿ ಆರಂಭ ಮಾಡ್ತಾ ಇದೀನಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಈ ಆಪ್ಷನ್ ಸಿಕ್ಕಿದೆ ನಮಗೆ. ಸೊ ಯಾವುದು ಇದು. ಸೊ ಈ ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಸಿಕ್ಕಿದೆ. ಸೊ ಸೀಕ್ವೆನ್ಸ್ ಸಿಕ್ಕಿದ ತಕ್ಷಣ ನಮಗೆ ಇಲ್ಲಿ ಎಲಿಮಿನೇಟ್ ಮಾಡಕ್ಕೆ ಮತ್ತೆ ಕ್ವಶನ್ಸ್ ಓದಬೇಕು, ಮತ್ತೆ ಸೆಂಟೆನ್ಸ್ ಓದಬೇಕು ಅನ್ನೋ ನೆಸೆಸರಿ ಇಲ್ಲ. ಸೊ ಇವಾಗ ಸಿಕ್ಕಿದ ಅಂದ ತಕ್ಷಣ ಈ 4ರಲ್ಲಿ ಇದು ಕರೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ, ಸೊ ಇಲ್ಲಿ ನೋಡಿ ಎರಡು ಆಪ್ಷನ್ ಇಲ್ಲ, ಎಲಿಮಿನೇಷನ್ ಅಲ್ಲಿ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಆನ್ಸರ್ ಯಾವ್ದು ಕರೆಕ್ಟ್, ಆಪ್ಷನ್ ಸಿ ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಅಂತ ಟಿಕ್ ಮಾಡಿ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೇನೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲೂ ಕೂಡ ನಾನು ಸೊ ಅದೇ ತರ ಏನ್ ಮಾಡ್ತೀನಿ, ಫಸ್ಟ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸ್ ಫಸ್ಟ್ ಯಾವ್ದು ಬರುತ್ತೆ ಸೆಂಟೆನ್ಸ್ ಅಲ್ಲಿ. ಸೊ ಫಸ್ಟ್ ಒಂದ್ಸರಿ ರೀಡ್ ಮಾಡ್ಕೊಂಡಾಗ ನಮ್ಗೆ ಫಾಸ್ಟ್ ಆಗಿ ಸ್ಕಿಮ್ ಮಾಡ್ಕೊಂಡು ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಅದೇ ತರ ರೀಡ್ ಮಾಡ್ಕೊಂಡು ಹೋಗಿ ಸೊ ನೀಟಾಗಿ ಫಸ್ಟ್ ಯಾವ್ದು ಬರುತ್ತೆ ಅಂತ ಇದ್ದಾಗ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಅದ್ರಲ್ಲಿ ಆಪ್ಷನ್ ಅಲ್ಲೂ ಎರಡು ಇದ್ರೆ, ಸೊ ಲಾಸ್ಟ್ ಕ್ವಶನ್ ಹೇಳಿದ್ನಲ್ಲ ಸೇಮ್ ಅದೇ ಮೆಥಡ್ ನ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಅದೇ ಮೆಥಡ್ ನ ಯೂಸ್ ಮಾಡೋದು, ಸೊ ಸ್ಕೋರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಮತ್ತೆ ಈ ತರ ಕ್ವಶನ್ಸ್ ನ ಈ ತರ ಟ್ಯಾಕಲ್ ಮಾಡಬೇಕಾಗುತ್ತೆ. ಇದು ಮೇನ್ಸ್ ಅಲ್ಲಿ ಬರೋದು. ನೆಕ್ಸ್ಟ್ ಮೇನ್ಸ್ ಅಥವಾ IPS ಪ್ರೀ ನಲ್ಲೂ ಕೂಡ ಈಸಿ ವೇ ನಲ್ಲಿ ಕೇಳಬಹುದು ಈ ಕ್ವಶನ್ಸ್. ಸೊ ಈ ಕ್ವಶನ್ಸ್ ಮಾಡಾಯ್ತು. ನೆಕ್ಸ್ಟ್ ನಾನು ಇಲ್ಲಿ ನೋಡಿ ಇಲ್ಲಿ ವರ್ಡ್ ರಿಪ್ಲೇಸ್ಮೆಂಟ್ ಇದೆ. ಸೊ ವರ್ಡ್ ರಿಪ್ಲೇಸ್ಮೆಂಟ್ ಅಂತಂದ್ರೆ ಸೆಂಟೆನ್ಸ್ ಇದು ಕೊಟ್ಟಿರ್ತಾರೆ, ಪ್ಯಾರಾ ಕೊಟ್ಟಿರ್ತಾರೆ. ಸೊ ಮೇನ್ಸ್ ಆಗಿರೋದ್ರಿಂದ ಪ್ಯಾರಾ ಲೆಂದಿ ಆಗಿದೆ ಇಲ್ಲಿ. ಸೊ ನಾವು ಆ ವರ್ಡ್ ಗೆ ನಂಬರ್ ಕೊಟ್ಟಿದ್ದಾರೆ, ವರ್ಡ್ ನಂಬರ್. ಸೊ ಆ ವರ್ಡ್ ಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ನಲ್ಲಿ ಯಾವ ವರ್ಡ್ ಸೂಟಬಲ್ ಇದೆ ಅಂತ ನಾವು ಫೈಂಡ್ ಮಾಡ್ಬೇಕು. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಕಿಮ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಸ್ಕಿಮ್ ಮಾಡ್ಬೇಕಾಗುತ್ತೆ. ಸೊ ಸ್ಕಿಮ್ ಮಾಡಿದ್ಮೇಲೆ ನಮ್ಗೆ ಐಡಿಯಾ ಸಿಗುತ್ತೆ ಯಾವ್ದ್ರ ರಿಲೇಟೆಡ್ ಇದೆ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಅರ್ಥ ಆದ ತಕ್ಷಣ ನಾವೇನ್ ಮಾಡ್ಬೋದು, ನಮ್ಗೆ ಇಲ್ಲೇನಾದ್ರೂ ಯಾವ್ದು ಇವಾಗ ಮೀನಿಂಗ್ ಗೊತ್ತಿರ್ಲಿಲ್ಲ ಒಂದೊಂದು. ಸೊ ಒಂದೊಂದು ಮೀನಿಂಗ್ ಗೊತ್ತಿಲ್ಲ ಅಂತ ಅಂದಾಗ ನಮ್ಗೆ ನಾವು ಡೈರೆಕ್ಟ್ ಪ್ರೀವಿಯಸ್ ಲೈನ್ ನ ಓದ್ಕೊಂಡು ಕೂಡ ನಾವು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ನಾನು ಮತ್ತೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಮತ್ತೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದ್ 2 ಮಿನಿಟ್ಸ್ ಸ್ಪೆಂಡ್ ಮಾಡಿರ್ತೀನಿ. ಓಕೆ, ಸೊ ಇದ್ರ ಮೇಲೆ ಸೊ 2 ಮಿನಿಟ್ಸ್ಗಿಂತ 3 ಮಿನಿಟ್ಸ್ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ನಾನು ಕಂಪ್ಲೀಟ್ ಕ್ವಶನ್ಸ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಾನು 27th ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಸೊ ದ ಲಾಸ್ಟ್ 2 ಡಿಕೇಡ್ಸ್ ಹ್ಯಾವ್ ಬೀನ್ ಆನ್. ಸೊ ಆಲ್ರೆಡಿ ಆನ್ ಬಂದಿದೆ. ಸೊ ಅಂದ ತಕ್ಷಣ ಇಲ್ಲಿ ಏನ್ ಬರ್ಬೇಕು, ಆನ್ ಬಂದಾಗ ಇಲ್ಲಿ ಮುಂದೆ ನಮ್ಗೆ ಓವೆಲ್ ಇಂದಾನೆ ಸ್ಟಾರ್ಟ್ ಆಗ್ಬೇಕಲ್ವಾ. ಸೊ ಆಲ್ರೆಡಿ ಆನ್ ಇಂಪ್ರೂಡೆಂಟ್ ಅಂತ ಇದೆ. ಸೊ ಈ ಇಂಪ್ರೂಡೆಂಟ್ ಅಂದ್ರೆ 27th ಕ್ವಶನ್ಗೆ. ಸೊ ಇಲ್ಲಿ ನೋಡಿ ಆನ್. ಸೊ ಫಸ್ಟ್ ಎಫ್ ಅಂತೂ ಫ್ರಿಜಿಡ್ ಅಂತೂ ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಇಲ್ಲಿ ಆನ್ ಇದೆ, ಇಲ್ಲಿ ಫ್ರಿಜಿಡ್ ಬರಲ್ಲ. ಓಕೆ, ಬಂದ್ರೆ ಅಪಾಥೆಟಿಕ್, ಅನೋನಿಮಸ್, ಆರಿಡೆಂಟ್. ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದು
ಬರ್ಬೋದು ಆನ್ಸರ್. ಓಕೆ, ಸೊ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಸೊ ಅನೋನಿಮಸ್ ಬರುತ್ತೆ ಅಂತ ನನ್ಗೆ ಅನ್ಸಿತ್ತು ಓದಿದ ಪ್ರಕಾರ. ಸೊ ಅದಕ್ಕೋಸ್ಕರ ನಾನು ಅನೋನಿಮಸ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಮೂವ್ ಆಗಿದ್ದೀನಿ. ಸೊ ಅದು ಕರೆಕ್ಟ್ ಆಗಿರ್ಬೋದು ಅಥವಾ ರಾಂಗ್, ಡಿಪೆಂಡ್ಸ್ ಆನ್ ವಕ್ಯಾಬ್. ಸೊ ಇಲ್ಲಿ ನೋಡಿ, ನಮಗೆ ವಕ್ಯಾಬ್ ಅಲ್ಲಿ ಅಪಥೆಟಿಕ್ ಮೀನಿಂಗ್ ಗೊತ್ತಿದ್ರೆ ನಾವು ಆನ್ಸರ್ ಮಾಡೋದು ಈ ಕ್ವಶನ್ಗೆ. ಅನೋನಿಮಸ್ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅರ್ಡೆಂಟ್ ಅಂದ್ರೆ ಮೀನಿಂಗ್ ಗೊತ್ತಿದ್ರೆ ನಾವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಗೊತ್ತಿಲ್ಲ ಮೀನಿಂಗ್ ಅಂತಂದ್ರೆ ಸೊ ಇದರ್ ನೀವು ಚಾನ್ಸ್ ತಗೋಬೇಕಾಗತ್ತೆ ಆರ್ ಏನ್ ಮಾಡ್ಬೇಕಾಗತ್ತೆ, ಸ್ಕಿಪ್ ಮಾಡ್ಬೇಕಾಗತ್ತೆ ಕ್ವಶನ್ಸ್. ಓಕೆ, ಸೊ ಚಾನ್ಸ್ ಅಂತಂದ್ರೆ ಸೊ ಎಲ್ಲ ಒಂದು 80% ಈ ಆನ್ಸರ್ ಅನ್ಸಿರುತ್ತೆ ನಿಮಗೆ. ಸೊ ಡಿಪೆಂಡ್ಸ್ ಆನ್ ಯು, ನಿಮ್ ಇಂಗ್ಲಿಷ್ ಎಷ್ಟು ಲೆವೆಲ್ ಇದೆ ಅಂತ. ಸೊ ನೀವೇನಾದ್ರೂ ಮಾರ್ಕ್ಸ್ ಅಲ್ಲಿ 85-90 ತಗೋತಿದ್ರೆ ಯು ಕ್ಯಾನ್ ಟೇಕ್ ಚಾನ್ಸ್, ಅದರ್ವೈಸ್ ಸ್ಕಿಪ್ ಇಟ್. ಓಕೆ, ಸೊ ನೆಕ್ಸ್ಟ್ ನಾನು ಮತ್ತೆ ಇದನ್ನ ಆನ್ಸರ್ ಮಾಡಿ ನೆಕ್ಸ್ಟ್ ಕ್ವಶನ್ ಮತ್ತೆ 28 ಓಕೆ, ಸೊ 29 ಬಂದಿದೆ ಇಲ್ಲಿ. ಸೊ 29 ಮತ್ತೆ ಇಲ್ಲಿ ನೋಡ್ತೀನಿ ಸೆಂಟೆನ್ಸ್ ಅಲ್ಲಿ. ಸೊ ಇಟ್ಸ್ ರಿಲೇಟೆಡ್ ಟು ದ ಯುನೆಸ್ಕೋ ಬ್ಯಾರೆಟ್. ಆಮೇಲೆ ಅಫರ್ಮೇಷನ್ ಅಂತ ಇದೆ, ನಾನು ಟಿಕ್ ಮಾಡಿದ್ದು ಅಫರ್ಮೇಷನ್. ಸೊ ಅಫರ್ಮೇಷನ್ ಮೀನಿಂಗ್ ಏನಂತ ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ಆರ್ ಡಿಸೈಡಿಂಗ್, ಸೊ ಡಿಸಿಷನ್ ಅಂತಾನು ಕೂಡ ಅನ್ಬೋದು ಅಫರ್ಮೇಷನ್ ಅಂತಂದ್ರೆ. ಸೊ ಅದ್ರ ಮೀನಿಂಗ್ ಕೊಟ್ಟಿದ್ರೆ ನಾವು ಸೊ ಇಲ್ಲಿ ಆನ್ಸರ್ ಮಾಡಬೇಕಾಗಿದೆ. ಸೊ ದಟ್ಸ್ ಕಂಪ್ಲೀಟ್ಲಿ ಈ ತರ ಕ್ವಶನ್ಸ್ಗಳು ಕಂಪ್ಲೀಟ್ ಈ ತರ ಕ್ವಶನ್ಸ್ಗಳು ನಮ್ದು ಯಾವ್ದು ಅಂತಂದ್ರೆ ಕ್ಯಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವೊಕ್ಯಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ವೊಕ್ಯಾಬುಲರಿ ಕಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದೇ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಗೊತ್ತಿದ್ರೆ ಟಿಕ್ ಮಾಡಿರ್ತೀನಿ, ಇಲ್ಲಾಂದ್ರೆ ಸ್ಕಿಪ್. ಸೊ ಇಂಗ್ಲಿಷ್ ಅಲ್ಲಿ ಮ್ಯಾಕ್ಸಿಮಮ್ಸ್ ಏನಂದ್ರೆ ಅಕ್ಯುರಸಿ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಕರೆಕ್ಟ್ ಇರ್ಬೋದು ಅಂತ, ಚಾನ್ಸ್ ತಗೊಳ್ಳೋದು ಬೇಡ. ಓಕೆ, ಮೇನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಅಕ್ಯುರಸಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅಕ್ಯುರೇಟ್ ಆಗಿ ನಾವು ಮಾಡಿದ್ರೆ ಸೊ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಂಗ್ಲಿಷ್ ಇಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ಎಷ್ಟು ನಾವು ಇಂಗ್ಲಿಷ್ನ ನೀಟಾಗಿ ಓದಿರ್ತೀವಿ, ಡೈಲಿ ಪ್ರಾಕ್ಟೀಸ್ ಮಾಡಿರ್ತೀವಿ, ಸೊ ಡೈಲಿ ರೂಲ್ಸ್ ರಿವೈಸ್ ಮಾಡಿರ್ತೀವಿ, ಅವರಲ್ಸ್ ಅದೆಲ್ಲದಕ್ಕಿಂತ ಹೊರತುಪಡಿಸಿ ಡೈಲಿ ರೀಡಿಂಗ್ ಮ್ಯಾಟರ್. ಓಕೆ, ಸೊ ಡೈಲಿ ರೀಡಿಂಗ್ ಮ್ಯಾಟರ್ ಆದ್ರೆ ಏನಾಗುತ್ತೆ, ಸೊ ಅದನ್ನ ಹ್ಯಾಬಿಚುವಲ್ ಆಗಿ ಡೆವಲಪ್ ಮಾಡ್ಕೊಂಡು ಸೊ ಇಟ್ ಹೆಲ್ಪ್ಸ್ ಅಸ್ ಟು ಸ್ಕೋರ್ ಮೂವ್. ಸೊ ನೆಕ್ಸ್ಟ್ ಯಾವ್ದು ಇದು ಅಂದ್ರೆ ಕಾಲಮ್ ವೈಸ್. ಓಕೆ, ಇಲ್ಲಿ ಒಂದು ಕಾಲಮ್ 1 ಮತ್ತೆ ಕಾಲಮ್ 2 ಕೊಟ್ಟಿರ್ತಾನೆ. ಸೊ ಎರಡು ಇಲ್ಲಿ ಕ್ವಶನ್ ಓದ್ಕೊಳ್ಳಿ ಫಸ್ಟ್. ಓಕೆ, ಸೊ ನೀಟಾಗಿ ಸೊ ನನಗೆ ಯಾವ ತರ ಆಗುತ್ತೆ ಅಂತಂದ್ರೆ ಮಾಕ್ ಕೊಟ್ಟು ಏನಂದ್ರೆ ಈ ತರ ಜಸ್ಟ್ ಕ್ವಶನ್ಸ್ ಓದೋದ್ ಬೇಕಾಗಲ್ಲ. ಕಾಲಮ್ 1 ಕಾಲಮ್ 2 ಕೊಟ್ಬಿಟ್ಟೆ ನಾನು ಡೈರೆಕ್ಟ್ಲಿ ಸ್ಟಾರ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ನಾನು ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೀನಿ ಸೊ ಯಾವ ಸೆಂಟೆನ್ಸ್ಗೆ ಯಾವ್ದು ರಿಲೇಟೆಡ್ ಇದೆ ಅಂತ. ಸೊ ಇಲ್ಲಿ ನೋಡಿ ಕ್ವಶನ್ಸ್ ಏನಿದೆ ಅಂತಂದ್ರೆ so three sentence phrases in the first column, sentence phrases or sentences A, B, C, and in the second column D, E, F. So first ಅಲ್ಲಿ A, B, C, second column ಅಲ್ಲಿ D, E, F. ಇವೆರಡನ್ನ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ. ಸೊ ಕನೆಕ್ಷನ್, ದಟ್ ಈಸ್ ಕನೆಕ್ಟ್ ವಿತ್ ದಿ ಅನದರ್ ಸೆಂಟೆನ್ಸ್ ಫ್ರಮ್ ದ ಸೆಕೆಂಡ್ ಕಾಲಮ್ ಟು ಮೇಕ್ ಎ ಗ್ರಾಮಟಿಕಲ್ ಅಂಡ್ ಕಾಂಟೆಕ್ಸ್ಚುಯಲಿ ಕರೆಕ್ಟ್ ಸೆಂಟೆನ್ಸ್. ಓಕೆ, ಸೊ ಇವೆರಡನ್ನ ನಾವು ಏನ್ ಮಾಡಿ ಸೊ ಸೆಂಟೆನ್ಸ್ ನ ಜಾಯಿನ್ ಮಾಡಿ ಗ್ರಾಮಟಿಕಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಇವೆಲ್ಲ ನಾವು ಡೈಲಿ ರೀಡಿಂಗ್ ಹ್ಯಾಬಿಟ್ ಅಲ್ಲಿ ಬಂದ್ರೆ ನಾವು ಸ್ಪೀಡ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ ನಾನು ಡೈರೆಕ್ಟ್ ಆಗಿ ಎಫ್ ಅಂತಂದ್ರೆ ಕಾಲಮ್ ಅಲ್ಲ ಎ ನೋಡಿ, ಒನ್ಸ್ ಮೈಂಡ್ ಸೆಟ್ ಈಸ್ ರೂಟೆಡ್ ಇನ್ ದೇರ್ ಎಕ್ಸ್ಪೀರಿಯನ್ಸಸ್, ಎಜುಕೇಶನ್, ಇಂಟರಾಕ್ಷನ್ಸ್ ಅಂಡ್ ಕಲ್ಚರ್. ಸೊ ಇದ್ರ ಮೀನಿಂಗ್ ಏನಂತಂದ್ರೆ ನಮ್ಮ ಮೈಂಡ್ ಸೆಟ್ ಸೊ ಯಾವ್ದ್ರಿಂದ ಡೆವಲಪ್ ಆಗಿರುತ್ತೆ ಅಂತಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಎಜುಕೇಶನ್, ಇಂಟರಾಕ್ಷನ್ಸ್ ಅಂಡ್ ಕಲ್ಚರ್. ಸೊ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಜುಕೇಶನ್, ಮತ್ತೆ ನಮ್ಮ ಇಂಟರಾಕ್ಷನ್ಸ್, ಮತ್ತೆ ನಮ್ಮ ಕಲ್ಚರ್, ಸೊ ಅದ್ರ ಮೇಲೆ ನಮ್ಮ ಮೈಂಡ್ ಸೆಟ್ ಡಿಪೆಂಡ್ಸ್ ಆಗಿರುತ್ತೆ. ಮತ್ತೆ ದಟ್ ಈಸ್ ರೂಟೆಡ್, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಇದನ್ನ ಓದಿ ನಾನು ಮತ್ತೆ ಕಾಲಮ್ 2 ಅಲ್ಲಿ ಇದಕ್ಕೆ ಯಾವುದು ಅಂದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಓಕೆ, ಸೊ ಇದಕ್ಕೆ ನಾನು ಓದ್ತಾ ಹೋದಂಗೆ ನನ್ಗೆ ಅರ್ಥ ಆಗ್ಬಿಡುತ್ತೆ ಇದಕ್ಕೆ ಯಾವುದು ಅಂತಂದ್ರೆ ಇಲ್ಲಿ ನೋಡಿ, ಫ್ರಮ್ ವಿಚ್ ಒನ್ ಫಾರ್ಮ್ಸ್ ಥಾಟ್ಸ್ ದಟ್ ಎಸ್ಟಾಬ್ಲಿಷ್ ದೇರ್ ಬಿಲೀಫ್ಸ್ ಅಂಡ್ ಅಟಿಟ್ಯೂಡ್ಸ್. ಓಕೆ, ಸೊ ಇಲ್ಲಿ ನೋಡಿ ಇದಕ್ಕೆ ರಿಲೇಟೆಡ್ ಈನೇ ಆಗುತ್ತೆ. ಅಫ್ಕೋರ್ಸ್ ಇದಂತೂ ಮ್ಯಾಚ್ ಆಗಲ್ಲ. ಸೊ ಅರೌಂಡ್ ದಿ ಕೇಪ್ ಆಫ್ ಗುಡ್ ಹೋಪ್ಸ್, ಸೊ ಇದು ಅನ್ರಿಲೇಟೆಡ್ ಆಗಿದೆ. ಸೊ ಈಸಿಲಿ ಆನ್ಸರ್ ಸಿಕ್ಕಿದೆ ನಮ್ಗೆ, ಯಾವುದು ಎ ಇ ಅನ್ನೋ ಆನ್ಸರ್ ನಮ್ಗೆ ಈಸಿಲಿ ಸಿಕ್ಕಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದು ಎ ಇ ಸಿಕ್ಕಿದೆ ನಮ್ಗೆ. ಓಕೆ, ಸೊ ಎ ಇ ಜೊತೆ ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ರೆ ಸೊ ಇದು ಲಾಸ್ಟ್ ಕ್ವಶನ್ ಆಯ್ತು ಅನ್ಕೋತೀನಿ. ಸೊ ಒನ್ಸ್ ಮೈಂಡ್ ಸೆಟ್. ಓಕೆ, ಸೊ ಇದು ಎದು ಮತ್ತೆ ಕಾಲಮ್ ನಲ್ಲಿ 1 ಎ. ಸೊ ಕಾಲಮ್ 2 ನಲ್ಲಿ ಇದಕ್ಕೆ ಆನ್ಸರ್ ಯಾವ್ದು ಅಂತಂದ್ರೆ ಇ ಆಗಿರುತ್ತೆ. ಇದು ಫ್ರಮ್ ವಿಚ್. ಸೊ ನಮ್ಮ ಮೈಂಡ್ ಸೆಟ್ ಯಾವ್ದ್ರಿಂದ ಬೆಳೆದಿರುತ್ತೆ ಮತ್ತು ನಮ್ಮ ಥಾಟ್ಸ್ ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ಈ ಸೆಂಟೆನ್ಸ್ ಮೀನಿಂಗ್ ಅಷ್ಟೇ. ಓಕೆ, ಸೊ ಇಲ್ಲಿ ನನಗೆ ಎ ಇ ಗೊತ್ತಾಗಿದೆ. ಸೊ ಆಮೇಲೆ ಏನಂತಂದ್ರೆ ಇನ್ನೊಂದು ನೆಕ್ಸ್ಟ್ ಸೆಂಟೆನ್ಸ್
ಸೊ ಆಮೇಲೆ ಮತ್ತೆ ಇನ್ನೊಂದು ಸೆಂಟೆನ್ಸ್ ಕೂಡ ಓದ್ಬೇಕಾಗತ್ತೆ. ಸೊ ಯಾಕಂತಂತಂದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ ನೀವು. ಸೊ ಇನು ಇದೆ. ಸೊ ಮತ್ತೆ ಬೇರೆ ಬೇರೆದ್ ಇರುತ್ತೆ. ಸೊ ಓಕೆ. ಸೊ ಎಲ್ಲಾನು ನೀಟಾಗಿ ನೋಡ್ಕೊಂಡು ನಮ್ಗೆ ಇ ಅಂದ ತಕ್ಷಣ ಅದೇ ಕರೆಕ್ಟ್ ಅಂತ ಬಿ ಸಿ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಆಪ್ಷನ್ಸ್. ಮತ್ತೆ ಅಲ್ಲಿ ಓನ್ಲಿ ಅಂಡ್ ಇ ಅಂತ ಕೊಟ್ಟಿರ್ತಾರೆ. ಸೊ ಡಿಪೆಂಡ್ಸ್ ಆನ್ ಆಪ್ಷನ್ಸ್. ಓಕೆ. ಡಿಪೆಂಡ್ಸ್ ಆನ್ ಆಪ್ಷನ್ಸ್ ನೋಡ್ಬಿಟ್ಟು ಕರೆಕ್ಟ್ ಆನ್ಸರ್ನ ಮಾಡಿ. ಸೊ ಇದು ಈಸಿ ಆಗಿರುತ್ತೆ. ಓಕೆ. ಸಮ್ ಸೆಂಟೆನ್ಸ್ ಫ್ರೇಮ್ ಮಾಡೋದು ಗೊತ್ತಿದ್ರೆ ಆರಾಮಾಗಿ ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಮ್ಯಾಟರ್ ಆಗೋದು ರೀಡಿಂಗ್ ಎಬಿಲಿಟಿ. ಓಕೆ. ಸೊ ರೀಡಿಂಗ್ ಎಬಿಲಿಟಿ. ಸೊ ಇಲ್ಲಿ ನೋಡಿ ಈ ಕ್ವಶನ್ಸ್ ಸೊ ಯಾವುದು ಇದು ಗೈಡ್ಲಿ ಅಂತ ಬಂದಾಗ ಒಂಚೂರು ಇಂಗ್ಲಿಷ್ ಲೆವೆಲ್ ಹೈ ಇರುತ್ತೆ. ಓಕೆ. ಸೊ ನೀವು ಈ ಲೆವೆಲ್ ಅಲ್ಲಿ ಪ್ರಿಪೇರ್ ಆದಾಗ ಒಂಚೂರು ಪೇಪರ್ ಟಫ್ ಆಗಿ ಬಂದ್ರು ನಾವು ಸೊ ಕಾನ್ಫಿಡೆನ್ಸ್ ಇರುತ್ತೆ ಎಕ್ಸಾಮ್ ಅಲ್ಲಿ ಮಾಡಕ್ಕೆ. ಸೊ ಇಲ್ಲಿ ಪೇರ್ ಆಫ್ ಸಿನೋನಿಮ್ಸ್ ಒಂದು ಪ್ಯಾರ ಕೊಟ್ಟಿರ್ತಾರೆ. ಸೊ ಆ ಪ್ಯಾರಾದಲ್ಲಿ ಎರಡು ಅಪ್ಲೈ ಆಗ್ಬೇಕು. ಎರಡು ಸಿನೋನಿಮ್ಸ್ ಏನ್ ಮಾಡ್ಬೇಕು ಅಂದ್ರೆ ಅಪ್ಲೈ ಆಗ್ಬೇಕು ಆ ಸೆಂಟೆನ್ಸ್ಗೆ. ಓಕೆ. ಸೊ ಇಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಇನ್ ದಿ ಕ್ವಶನ್ಸ್ ಬಿಲೋ ದ ಸೆಂಟೆನ್ಸ್ ಈಸ್ ಗಿವನ್ ವಿತ್ ಟೂ ವರ್ಡ್ಸ್ ಎಂಬೋಲ್ಡೆಂಡ್ ಅಂದ್ರೆ ಹೈಲೈಟೆಡ್. ಫೈಂಡ್ ದೇರ್ ಪೇರ್ ಆಫ್ ಸಿನೋನಿಮ್ ವರ್ಡ್ಸ್ ಫಾರ್ ದ ಎಂಬೋಲ್ಡೆಂಡ್ ವರ್ಡ್ಸ್ ಫ್ರಮ್ ದ ಆಪ್ಷನ್ಸ್. ಓಕೆ. ಸೊ ಇನ್ಎಕ್ಸಾರೇಬಲ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಡ್ರಮ್ ಬೀಟ್ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದಕ್ಕೆ ಸಿನೋನಿಮ್ ಇಲ್ಲಿ ಯಾವ್ದಿದೆ ಆಪ್ಷನ್, ಇದಕ್ಕೆ ಸಿನೋನಿಮ್ ಇಲ್ಲಿ ಯಾವ್ದಿದೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ನನಗೆ ಈ ಕ್ವಶನ್ಸ್ ಒಂಚೂರು ಟಫ್ ಅನ್ಸುತ್ತೆ, ಯಾಕಂದ್ರೆ ನನಗೆ ಇನ್ಎಕ್ಸಾರೇಬಲ್ ಮತ್ತೆ ಡ್ರಮ್ ಬೀಟ್ ಮೀನಿಂಗ್ ಗೊತ್ತಿಲ್ಲ. ಸೊ ಇಲ್ಲಿ ವೊಕ್ಯಾಬ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಕ್ವಶನ್ ಏನು ಸ್ಕಿಪ್ ಮಾಡ್ತೀನಿ. ಸೊ ಗೊತ್ತಿಲ್ಲ ಅಂದ ತಕ್ಷಣ ಸ್ಕಿಪ್ ಮಾಡ್ತೀನಿ. ಸೊ ಇದೆಲ್ಲ ಆದ್ಮೇಲೆ ಏನು ಮತ್ತೆ ನಾನು ಇನ್ನೊಂದ್ಸರಿ ಕ್ವಶನ್ಸ್ ನಾನು ಯಾವ್ದಾವ್ದು ಆನ್ಸರ್ ಮಾಡಿದೀನಿ, ಯಾವ್ದಿಲ್ಲ, ಮತ್ತೆ ಯಾವ್ದು ರಿವ್ಯೂ ಮಾಡಿದೀನಿ ಅಂತ ನೋಡ್ಕೊತೀನಿ. ಸೊ ನೋಡ್ಕೊಂಡು ಏನ್ ಮಾಡ್ತೀನಿ ಮತ್ತೆ ಸ್ಟಾರ್ಟಿಂಗ್ ಇಂದ ನಾನು ಸೊ ಒಂದ್ ರೌಂಡ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಮಿಸೆಲೇನಿಯಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ. ಮಿಸೆಲೇನಿಯಸ್ ಸಾಲ್ವ್ ಮಾಡೋದಾದ್ಮೇಲೆ ಮತ್ತೆ ನಾವು ಯಾವ್ದಕ್ ಬರ್ತೀವಿ, ನೆಕ್ಸ್ಟ್ ಆರ್ ಸಿಗೆ ಬರ್ತೀವಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಬರ್ತೀವಿ. ಸೊ ಆರ್ ಸಿನ ಯಾವತ್ತೂ ಫಸ್ಟ್ ಗೆ ಸಾಲ್ವ್ ಮಾಡ್ಕೊಂಡ್ವಿ. ಓಕೆ. ಫಸ್ಟ್ ಮಿಸೆಲೇನಿಯಸ್ ಮುಗಿಸ್ಕೊಳ್ಳೆ. ಸೊ ಅದಾದ್ಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡಿದ್ರೆ ಸೊ ಫ್ಲೋ ಹೋಗುತ್ತೆ, ಒಂದು ಕರೆಕ್ಟ್ ಆಗಿ ಫ್ಲೋ ನಲ್ಲಿ ನಮ್ದು ಪೇಪರ್ ಹೋಗುತ್ತೆ. ಸೊ ಇಫ್ ಇಟ್ ಕಮ್ಸ್ ಟು ರೀಡಿಂಗ್ ಕಾಂಪ್ರಿಹೆನ್ಷನ್, ಸೊ ಇಟ್ ಸ್ಟಾರ್ಟ್ ವಿತ್ ದಿ ರೀಡಿಂಗ್ ಕ್ವಶನ್ಸ್ ಫಸ್ಟ್. ಓಕೆ. ಸೊ ಇವಾಗ ಯಾರಾದ್ರೂ ಏನಾದ್ರು ಇವಾಗ ಫಸ್ಟ್ ನೀವು ಆರ್ ಸಿ ಅಂದ ತಕ್ಷಣ ಫಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಕ್ಕಂಥ ರೀಡಿಂಗ್ ಕಾಂಪ್ರಿಹೆನ್ಷನ್ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಆಮೇಲೆ ಆನ್ಸರ್ ಮಾಡೋಣ ಅಂತಂದ್ರೆ ಇಟ್ಸ್ ಅ ಬ್ಲಂಡರ್. ಓಕೆ. ಸೊ ಟೈಮ್ ವೇಸ್ಟ್. ಸೊ ಇಟ್ ಡಸಂಟ್ ಗಿವ್ ಎನಿಥಿಂಗ್. ಓಕೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ ನಿಮಿಷ ಮ್ಯಾಮ್ ಹೇಳಿದ ತಕ್ಷಣ, ನಿಮಿಷ ಮ್ಯಾಮ್ ಹೇಳ್ದಂಗೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಕ್ವಶನ್ ನ ರೀಡ್ ಮಾಡ್ಬೇಕಾಗತ್ತೆ. ಫಸ್ಟ್ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಆ ಕ್ವಶನ್ಸ್ ನ ನೀಟಾಗಿ ರೀಡ್ ಮಾಡ್ಬೇಕು. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕ್ವಶನ್ಸ್ ರೀಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ಸ್ ರೀಡ್ ಮಾಡಿ ನೆಕ್ಸ್ಟ್ ಎಲ್ಲಾ ಕ್ವಶನ್ಸ್ ರೀಡ್ ಮಾಡ್ತಾ ಇದ್ದೀನಿ ಫಸ್ಟ್. ಸೊ ಆಮೇಲೆ ಅಲ್ಲಿ ನಮ್ಗೆ ಕೀವರ್ಡ್ ಸಿಗುತ್ತೆ. ಸೊ ಇದೆಲ್ಲ ಮೈಂಡ್ ಮೇಲೆ ಆಗ್ಬೇಕು ಕ್ಯಾಲ್ಕುಲೇಷನ್ಸ್. ಸೊ ಕೀವರ್ಡ್ ಸಿಗುತ್ತೆ. ಸೊ ಕೀವರ್ಡ್ಸ್ ನೆನ್ಪಿಟ್ಕೊಂಡು ನೆಕ್ಸ್ಟ್ ಕ್ವಶನ್ಸ್ ನ ರೀಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಕ್ವಶನ್ಸ್ಗಳು ಒಂದ್ ಸರಿ ಏನಾದ್ರು ನಾವು ರೀಡ್ ಮಾಡಿದ್ಮೇಲೆ ನಮ್ಗೆ ಈ ಕ್ವಶನ್ಸ್ ನಾವು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ, ಸೊ ಇಲ್ಲಿ ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಫಿಲ್ಲರ್ಸ್ ಬಂದಿದೆ. ಓಕೆ. ಸೊ ಫಿಲ್ಲರ್ಸ್ ನಾನು ಓದ್ಕೊಂಡು ಹೋಗಲ್ಲ. ಫಿಲ್ಲರ್ಸ್ ಏನ್ ಮಾಡ್ತೀನಿ, ನಾನು ಮತ್ತೆ ಕೊಟ್ಟಿರ್ತಕ್ಕಂಥ ಆರ್ ಸಿಲಿ ಫಿಲ್ಲರ್ಸ್ ನ ಹುಡುಕ್ತೀನಿ. ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಆಮೇಲೆ ಒಂಚೂರು ಅಲ್ಲಿ ಕೊಟ್ಟಿರೋ ಪ್ಯಾರನ ಓದಕ್ ಟ್ರೈ ಮಾಡ್ತೀನಿ. ಸೊ ಆ ಪ್ಯಾರಕ್ಕೂ ಆ ಮೀನಿಂಗ್ಗೂ ಆ ಸೆಂಟೆನ್ಸ್ಗೂ ಫಿಲ್ಲರ್ ಅಲ್ಲಿ ನನ್ಗೆ ಏನಾದ್ರು ಆನ್ಸರ್ ಬರುತ್ತೆ ಅಂತ ನಾನು ಆಪ್ಷನ್ ಅಲ್ಲಿ ಕೊಟ್ಟಿದ್ರೆ ಸೊ ಡೈರೆಕ್ಟ್ಲಿ ಆನ್ಸರ್ ದಿಸ್ ಕ್ವಶನ್. ಓಕೆ. ಸೊ ಇದನ್ನು ಮತ್ತೆ ಓದ್ಕೊಂಡೋಗಿ ಆಮೇಲೆ ಮಾಡೋದಲ್ಲ. ಸೊ ಫಿಲ್ಲರ್ಸ್ ಮತ್ತ ಸಿನೋನಿಮ್ ಆಂಟೋನಿಮು ಸೊ ಈ ತರ ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ನೋಡಿ. ಸೊ ಸಿನೋನಿಮ್ ಅಂತ ಹೇಳಿದ್ನಲ್ಲ. ಸೊ ಸಿನೋನಿಮ್ ಆಫ್ ದ ವರ್ಡ್ ಡೆಪ್ಲಾಯ್ ಅಂತ ಇದೆ. ಸೊ ಡೆಪ್ಲಾಯ್ ಅಂತಂದ್ರೆ ಸೊ ಇಲ್ಲಿ ನಾನು ಪ್ಯಾಸೇಜ್ ಅಲ್ಲಿ ಹುಡುಕ್ತಾ ಇದ್ದೀನಿ. ಸೊ ಡೆಪ್ಲಾಯಿಂಗ್ ಅಂತ ಇದೆ. ಸೊ ಡೆಪ್ಲಾಯಿಂಗ್ ಅಂತಂದ್ರೆ ಸೊ ಡಿಸ್ಟ್ರಿಬ್ಯೂಟ್ ಮಾಡೋದು ಅಥವಾ ಡೆಪ್ಲಾಯ್ ಮಾಡೋದು. ಸೊ ಆ ತರದ್ದು ಸಿಕ್ಕಿದೆ ನನಗೆ ಸಿನೋನಿಮ್. ಸೊ ಡೈರೆಕ್ಟ್ಲಿ ಸಿನೋನಿಮ್ ಇದು ಮಾಡಿ ಫಸ್ಟ್ ಆರ್ ಎಲ್ಸ್ ನೀವೇನ್ ಮಾಡಿ ಸಿನೋನಿಮ್ ಆಂಟೋನಿಮ್ಸ್ನೇ ಎರಡನ್ನ ಸೆಲೆಕ್ಟ್ ಮಾಡ್ಬಿಡಿ ಆರ್ ಸಿ ನಲ್ಲಿ. ಸೊ 2 ಮಾರ್ಕ್ಸ್ ಬಂದಿರುತ್ತೆ ಆಲ್ರೆಡಿ ಅಲ್ಲಿ. ಓಕೆ. ಸೊ ಇಲ್ಲಿ ಆಂಟೋನಿಮ್ ಆಫ್ ದಿ ವರ್ಡ್ ಎನ್ವಿಸೈಸ್ ಅಂತ ಇದೆ. ಸೊ ಓಕೆ. ನನ್ಗೆ ಏನಾದ್ರು ಇಲ್ಲಿ ಏನಾದ್ರು ಎನ್ವಿಸೈಸ್ ಮೀನಿಂಗ್ ಗೊತ್ತಿರಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಹೋಗಿ ಸೊ ಇಲ್ಲಿ ಒಂದು ಫುಲ್ ಪಾಯಿಂಟ್ ಇದೆಯಲ್ಲ ಅದರ್ಲಿಂತ ನಾನು ರೀಡ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ. ಸೊ ಇಲ್ಲಿ ನೀತಿ ಆಯೋಗ್ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಎಐ ಎನ್ವಿಸೇಜಸ್ ಎಐ ಫಾರ್ ಆಲ್. ಎನ್ವಿಸೇಜಸ್ ಅಂತಂದ್ರೆ ಸೊ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಥವಾ ಇದು ಈ ತರ ಹೇಳುತ್ತೆ ಅಂತ ಅರ್ಥ. ಸೊ ಅದ್ರದ್ದು ಆಂಟೋನಿಮ್ ಕೇಳಿದಾರಲ್ಲ. ಸೊ ಇಟ್ಸ್ ಡಿಸ್ರಿಗಾರ್ಡ್. ಓಕೆ. ಸೊ 4C ಅಂದ್ರೆ ಒಂದೇ. 4C ಅಂತಂದ್ರೆ ಸೊ ಮುಂದಾಲೋಚನೆ ಆ ತರ ಅಂದಂಗ. ಆಂಟಿಸಿಪೇಟ್ ಅಂತಂದ್ರೆ ಆಂಟಿಸಿಪೇಷನ್. ಸೊ ಅಂತಂದ್ರೆ ಆಂಟಿಸಿಪೇಟ್ ಅಂತಂದ್ರೆ ಐಡಿಯಾ ಆ ತರ. ಓಕೆ. ಅದ್ರ ಆಂಟೋನಿಮ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಡಿಸ್ರಿಗಾರ್ಡ್ ಅಂತ ನನಗೆ ಅನ್ಸಿದೆ. ಸೊ ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು. ಅದಕ್ಕೋಸ್ಕರ ನಾನು ಡಿಸ್ರಿಗಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮತ್ತೆ ನಾನು
ಒಂದೊಂದು ಓದ್ಕೊಂಡು ಹೋಗಿದ್ದೀನಲ್ಲ. ಸೊ ಇದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ ಇವಾಗ, ರೀಡಿಂಗ್ ಕಾಂಪ್ರಿಹೆನ್ಷನ್ ರೀಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ ರೀಡ್ ಮಾಡ್ಕೊಂಡು, ಸೊ ನನ್ಗೆ ಈಸಿ ಅನ್ಸ್ತು, ಅರ್ಥ ಆಗ್ತಾ ಇದು ಅಂತಂದ್ರೆ ಡೈರೆಕ್ಟ್ಲಿ ಸ್ಕಿಮ್ ಮಾಡ್ಕೊಂಡು ಇಟ್ಸ್ ಮೈ ಮೆಂಟಾಲಿಟಿ. ಓಕೆ, ಸೊ ಕ್ಲಾಸಸ್ ದೊಡ್ಡದಾಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಅರ್ಥ ಆಗಿದೆ ನನಗೆ, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಸ್ಕಿಮ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ನಾನು ಕೀವರ್ಡ್ ಫೈಂಡ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಕೀವರ್ಡ್ ಸಿಕ್ಕಿದ್ರೆ ನಾನು ಸ್ಟಾಪ್ ಮಾಡಿ ಈ ಕ್ವಶನ್ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಕೀವರ್ಡ್ ಸಿಕ್ಕರೆ ನಾನು ಡೈರೆಕ್ಟ್ ಆಗಿ ಆ ಕೀವರ್ಡ್ ಮತ್ತೆ ಈ ಕ್ವಶನ್ಸ್ಗೂ ಮ್ಯಾಚ್ ಆದ್ರೆ ನಾನು ಆಪ್ಷನಲ್ ಹುಡುಕಿ ಸೊ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ನನಗೆ ಕೀವರ್ಡ್ ಸಿಕ್ಕಿದೆ. ಸೊ ಇಲ್ಲಿ ಇಂಡಿಯಾ ಹ್ಯಾಸ್ ಥ್ರೈವಿಂಗ್ AR ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕಟಿಂಗ್ ಎಡ್ಜ್, ಆಮೇಲೆ ಇಲ್ಲಿ 5 lakh ಪೀಪಲ್ ವರ್ಕಿಂಗ್ ಇನ್ ಸಿಕ್ಕಿದೆ. ಸೊ ಆಪ್ಷನ್ಸ್ ನಲ್ಲಿ ಇದೆಲ್ಲ ಇದೆ. ಓಕೆ, ಸೊ ಆಪ್ಷನ್ಗೂ ಮತ್ತೆ ಕೀವರ್ಡ್ಗೂ ಮ್ಯಾಚ್ ಆಗಿದೆ. ಸೊ ಅದಕ್ಕೋಸ್ಕರ ನನಗೆ ಈ ಆನ್ಸರ್ ಸಿಕ್ಕಿದೆ. ಸೊ ನೀವು ಇದನ್ನ ಆನ್ಸರ್ ಮಾಡ್ಬಿಟ್ಟು, ಸೊ ಇಲ್ಲಿ A and B ಆಗುತ್ತೆ ಆನ್ಸರ್. ನಾನು ಡೈರೆಕ್ಟ್ ಆಗಿ ಇಲ್ಲಿ ಇದನ್ನ ಈ ಕ್ವಶನ್ಗೆ ಆನ್ಸರ್ ಮಾಡಿ ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೇನೆ. ಸೊ ಇಲ್ಲಿ ಈ ಪ್ಯಾರಾವರೆಗೂ ಮಾತ್ರ ನನಗೆ ಸ್ಕಿಮ್ ಮಾಡ್ಕೊಂಡು ಅರ್ಥ ಆಗಿದೆ ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ಅದೇ ತರ ಇಲ್ಲಿ ಕೀವರ್ಡ್ ನ ನೋಡ್ಕೊಂಡು ಮತ್ತೆ ನಾನು ಕೀವರ್ಡ್ ನ ಸರ್ಚ್ ಮಾಡ್ಕೊಂಡು ಎಲ್ಸ್ ಇದ್ರ ಮೀನಿಂಗ್ ಏನಾದ್ರು ನಂಗೆ ಗೊತ್ತಾದ್ರೆ ಸೊ ನಾನು ಓದ್ಕೊಂಡು ಹೋಗಿ ಕೂಡ ಇದನ್ನ ಆನ್ಸರ್ ಮಾಡ್ತೀನಿ. ಪ್ಯಾಸೇಜ್ ನ ಈ ತರ ಆನ್ಸರ್ ಮಾಡ್ಬೇಕು. ಸೊ ಡೈರೆಕ್ಟ್ಲಿ ಒಂದ್ಸರಿ ಓದ್ಕೊಂಡು ಆಮೇಲೆ ಇದು ಆಪ್ಷನ್ಸ್ ನೋಡ್ಕೊಂಡು ಆಮೇಲೆ ಕ್ವಶನ್ಸ್ ನೋಡ್ಕೊಂಡು ಅರ್ಥ ಮಾಡಿದ್ರೆ ಸೊ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಸೊ ಇವಾಗ ಅದು ರೀಡಿಂಗ್ ಕಾಂಪ್ರಿಹೆನ್ಷನ್ ಮುಗೀತು. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾರ್ಕ್ ಸ್ಟಾರ್ಟ್ ಮಾಡಿದಾಗ ಇದ್ರ ಮೀನಿಂಗ್ ನಾನು ಇದನ್ನ ಏನ್ ಮಾಡಿದೆ ಇದನ್ನ, ಸೊ ಇದು ಡೋ ಅಂತಂದ್ರೆ ನನಗೆ ಗೊತ್ತು ಮೀನಿಂಗ್. ಓಕೆ, ಸೊ ಡೋ ಅಂತ ಈ ಒಂದು ಆ ತರ ಮೀನಿಂಗ್ಸ್ ಎಲ್ಲ ಗೊತ್ತು. ಸೊ ಅದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಆನ್ಸರ್ ದಿಸ್ ಕ್ವಶನ್. ಸೊ ನಮ್ ಮೀನಿಂಗ್ ಗೊತ್ತಿದ್ದು ಕೂಡ ಸೆಂಟೆನ್ಸ್ ಇದ್ರ ಜೊತೆ ಅಟ್ಯಾಚ್ ಮಾಡಕ್ ಬರ್ಲಿಲ್ಲ ಅಂತಂದ್ ಕೂಡ ರಾಂಗ್ ಮಾಡಿರ್ತೀವಿ. ಓಕೆ, ಟ್ರೈ ಟು ರೀಡ್ ಅಂಡ್ ನೀಟ್ಲಿ ಫ್ರೇಮ್ ದಿ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಫ್ರೇಮ್ ಮಾಡಿದಾಗ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ವೆಕ್ಯಾಬ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವೆಕ್ಯಾಬ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಈ ಮಾರ್ಕ್ ನೋಡಿ ಗೊತ್ತಾಗುತ್ತೆ ಯಾಕೆ ಇಂಪಾರ್ಟೆಂಟ್. ಸಿಮಿಲರ್ಲಿ ಗೊತ್ತಿದ್ರೆ ಮೀನಿಂಗ್ ನಾವು ಆನ್ಸರ್ ಮಾಡ್ಬೋದು ರೀಡಿಂಗ್ ಮಾಡಿದ ತಕ್ಷಣ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಇದು ಯಾವುದು ಟೈಪ್ ಆಫ್ ಕ್ವಶನ್ಸ್ ಅಂತಂದ್ರೆ, ಸೊ ಇದು ಯಾವುದು ಫೇಸ್ ರಿಪ್ಲೇಸ್ಮೆಂಟ್ ಬರುತ್ತೆ. ಸೊ ಫೇಸ್ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಫ್ರೇಸ್ ರಿಪ್ಲೇಸ್ಮೆಂಟ್ ಅಲ್ಲಿ ತುಂಬಾ ಈಸಿ ಇರುತ್ತೆ. ಸೊ ಆಪ್ಷನ್ ಎಲಿಮಿನೇಷನ್ ಥ್ರೂ ಕೂಡ ಆನ್ಸರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾವು ಒಂದು ಸೆಂಟೆನ್ಸ್ ಓದಿ ಕೂಡ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಆಫ್ಟರ್ ಸಕ್ಸಸ್ಫುಲ್ಲಿ ರೋಲಿಂಗ್ ಔಟ್ ಅಂತ ಇದೆ ಫಸ್ಟ್ ಒನ್ ಅಲ್ಲಿ. ಡಿಫ್ರೆನ್ಸ್ ನೋಡ್ಕೊಳ್ಳಿ, ಫಸ್ಟ್ ಆಪ್ಷನ್ ಅಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಒಂದ್ಸರಿ ಏನ್ ಮಾಡ್ತಾನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿರ್ತಾನೆ. ಓಕೆ, ಸೊ ಆ ಟೈಮಲ್ಲಿ ನಮ್ಗೆ ಏನಂತದೆ ಈಸಿ ಆಗುತ್ತೆ ಆನ್ಸರ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸಕ್ಸಸ್ಫುಲ್ಲಿ ರೋಲಿಂಗ್ ಔಟ್ ಕೆನೈಸೇಷನ್ ವಿತ್ ಕೋಟಕ್ ಮಹೀಂದ್ರ. ಇಲ್ಲಿ ನೋಡಿ ಕೆನೈಸೇಷನ್ ಫ್ರೋಮ್ ಅಂತ ಕೊಟ್ಟಿದ್ದಾನೆ, ಇಲ್ಲೇನ್ ಕೊಟ್ಟಿದ್ದಾನೆ ಎಟ್ ಅಂತ ಕೊಟ್ಟಿದೆ. ಸೊ ಇದೇ ತರ ಫ್ರೋಮ್, ಎಟ್, ವಿತ್, ಸೊ ಈ ತರ ಕಂಜಂಕ್ಷನ್ಸ್ ಏನಾದ್ರು ನಮ್ ಅದ್ರ ಬಗ್ಗೆ ಐಡಿಯಾ ಇದ್ರೆ ನಾವು ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಇದು ಗ್ರಾಮ್ಯಾಟಿಕಲ್ ಪಾರ್ಟ್ ಆಗುತ್ತೆ. ಓಕೆ, ಸೊ ಈ ತರ ನಾವು ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಆನ್ಸರ್ ಮಾಡಬೇಕು. ಸೊ ಅಫ್ಕೋರ್ಸ್ ಇಂಗ್ಲಿಷ್ ಅಲ್ಲಿ 100% ಅಕ್ಯುರಸಿ ಅಂತ ತುಂಬಾ ರೇರ್ ಆಗುತ್ತೆ. ಸೊ ಕೆಲವೊಂದು ತಪ್ಪುಗಳಾಗುತ್ತೆ. ಸೊ ಅಫ್ಕೋರ್ಸ್ ತಪ್ಪಾಗುತ್ತೆ. ನೆಕ್ಸ್ಟ್ ಸೊ ಫ್ರೇಸ್ ರಿಪ್ಲೇಸ್ಮೆಂಟ್ ಅಲ್ಲಿ ಇದೆ. ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಫಸ್ಟ್ ಆಪ್ಷನ್ಸ್ ಡಿಫ್ರೆನ್ಸ್ ನೋಡ್ಕೊಳ್ಳಿ ಯಾವ್ಯಾವ ತರ ಇದೆ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅಲ್ಲಿಂದಲ್ಲೇ ಅದೊಂದು ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಸೊ ಇನ್ ಸಿಮಿಲರ್ ಅನ್ಸಿದ್ರೆ, ಸೊ 2-3 ಆಪ್ಷನ್ಸ್ ಏನಾದ್ರು ಸಿಮಿಲರ್ ಅನ್ಸಿದ್ರೆ ಇನ್ನೊಂದ್ ಸರಿ ಏನ್ ಮಾಡ್ಬೇಕು ನಾವು ಆ ಫ್ರೇಸ್ ನ ಸೆಂಟೆನ್ಸ್ ಥ್ರೂ ಓದಿ ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಸೊ ಅದನ್ನು ಆನ್ಸರ್ ಮಾಡಿ. ನೋಡಿ 2-3 ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ. 2 ಫಾರ್ಮ್ಸ್ ಆರ್ ನಾಟ್ ಇವನ್ ಸಫಿಶಿಯಂಟ್ ಟು ಅವರ್ ಔಟ್ಸ್ಟ್ಯಾಂಡಿಂಗ್ ಡೆಬ್ಟ್ ಅಂತ ಇದೆ. ಸೊ ಲಾಸ್ಟ್ ಅಲ್ಲಿ ನೋಡಿ 2 ಫಾರ್ಮ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. 2 ಫಾರ್ಮ್ಸ್ ಇದು ಪ್ಲೂರಲ್ ಇದೆ. ಸೊ ಇಲ್ಲಿ ಏನ್ ಮಾಡಿದ್ರೆ ವರ್ಬ್ ಸಿಂಗುಲರ್ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ನಾವು ಎಲಿಮಿನೇಟ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಆಪ್ಷನ್ 2 ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಆಪ್ಷನ್ ಯಾಕಾಗಲ್ಲ ಅಂತಂದ್ರೆ ನಾಟ್ ಇನಫ್ ಸಫಿಶಿಯಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಅಂದ್ರೆ ಓವರ್ ಯೂಸ್ ಆಗುತ್ತೆ. ಸೊ ಇನಫ್ ಸಫಿಶಿಯಂಟ್ ಇಸ್ ನಾಟ್ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಆನ್ಸರ್ ಸೆಕೆಂಡ್ ಅಂತ ಅನ್ಸಿದೆ, ನಾನು ಸೆಕೆಂಡ್ ಮಾಡಿ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್. ಓಕೆ, ಸೊ ನಾನು ಐ ಥಿಂಕ್ ಈ ಟೈಪ್ ಕ್ವಶನ್ಸ್ ಕಾಲಮ್ ವೈಟ್ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದೀನಿ. ಓಕೆ, ಸೊ ನಾನು ಇದೆಲ್ಲ ಆದ್ಮೇಲೆ ಒಂದ್ಸರಿ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ನೋಡ್ತೀನಿ ಯಾವ್ಯಾವ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೀನಿ, ಸೊ ಯಾವ್ದಾವ್ದು ಸ್ಕಿಪ್ ಆಗಿದೆ ಸೊ ಅದನ್ನ ನೋಡಿ, ಇನ್ನೂ ಟೈಮ್ ಇದೆಯಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ನೆಕ್ಸ್ಟ್ ಆ ಕ್ವಶನ್ಸಿಗೆ ಹೋಗ್ತೇನೆ, ಇನ್ನೊಂದ್ಸರಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಮೀನಿಂಗ್ಸ್ ನ ರಿವೈಸ್ ಮಾಡಕ್ ಟ್ರೈ ಮಾಡ್ತೀನಿ ಮೈಂಡ್ ಅಲ್ಲಿ. ಸೊ ಅದ್ರ ಮೀನಿಂಗ್ ಏನಾದ್ರು ಗೊತ್ತಾದ್ರೆ ನಂಗೆ ಸೊ ಐ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ಸ್ ಅಂತ. ಸೊ ಈ ಕ್ವಶನ್ಸ್ ಈ ಮಕ್ಕಳಲ್ಲಿ ಒಂಚೂರು ಡಿಫಿಕಲ್ಟ್ ಇದೆ. ಸೊ ಐ ಟ್ರೈ ಟು ಸ್ಕಿಪ್ ದೀಸ್ ಕ್ವಶನ್ಸ್. ಓಕೆ, ಸೊ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ನಾವು ಮಾಡಿರ್ತಕ್ಕಂಥ ಆನ್ಸರ್ ಇದೆಯಲ್ಲ
ಸೊ ಮಾಕು ಡಿಫಿಕಲ್ಟ್ ಆಗಿದ್ದಾಗ ನಮ್ಗೆ ಏನಂತ ಒಂಚೂರು ಸ್ಕೋರ್ ಜಾಸ್ತಿ ಆಗುತ್ತೆ ಅಕ್ಯುರಸಿ ಇದ್ದಾಗ. ಸೊ ಇಂಗ್ಲೀಷಲ್ಲಿ ಅಕ್ಯುರಸಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಆನ್ಸರ್ ಮಾಡಿದೀವಿ ಅನ್ನೋದಕ್ಕಿಂತ ಎಷ್ಟು ಅಕ್ಯುರೇಟ್ ಆಗಿ ಆನ್ಸರ್ ಮಾಡಿದೀವಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಫ್ರೆಂಡ್ಸ್ ಕೇಳ್ತಾ ಇದ್ರು, ಸೊ ಇಷ್ಟೊಂದು ಮಾರ್ಕ್ಸ್ ಯಾವ ತರ ಬರುತ್ತೆ ಇಂಗ್ಲಿಷ್ ಅಲ್ಲಿ ನಿನಗೆ ಅಂತ. ಸೊ ಸೀಕ್ರೆಟ್ ಅಂತೇನೆಲ್ಲ, ಇಟ್ಸ್ ಓಪನ್. ದಟ್ ಈಸ್ ಏನಂತಂದ್ರೆ ಕಂಟಿನ್ಯೂಸ್ ರೀಡಿಂಗ್ ಬೇಕಾಗುತ್ತೆ. ಸೊ ನಮಗೆ ಏನದು ಕಂಟಿನ್ಯೂಸ್ ರೀಡಿಂಗ್ ಇದ್ರೆ ಮಾತ್ರ ನಮಗೆ ಇಂಗ್ಲಿಷ್ ಅಲ್ಲಿ ಸ್ಕೋರ್ ಮಾಡಕ್ ಸಾಧ್ಯ. ಸೊ ನಾನು ರೆಗ್ಯುಲರ್ ಆಗಿ ಸೊ ಇಂಗ್ಲಿಷ್ ಬುಕ್ಸ್ ಆಗ್ಲಿ ಆರ್ ಎಲ್ಸ್ ಇಂಗ್ಲಿಷ್ ಆರ್ಟಿಕಲ್ಸ್ ಎಡಿಟೋರಿಯಲ್ಸ್ ಕಂಟಿನ್ಯೂಸ್ ಮಿನಿಮಮ್ 1 ಅವರ್ ನಾನು ಡೈಲಿ ರೀಡ್ ಮಾಡ್ತೀನಿ. ಪ್ಲಸ್ ಅವಾಗ ಒಕೇಶನಲ್ ಏನ್ ಮಾಡ್ತೀನಿ ನಾನು ಅಂದ್ರೆ ಸೊ ಇಂಗ್ಲಿಷ್ ಗ್ರಾಮರ್ ಗ್ರಾಮರ್ 120 ರೂಲ್ಸ್ ನ ರಿವೈಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಲ್ಲಿ ಎಷ್ಟೇ ಹೈ ಲೆವೆಲ್ ಕೊಟ್ಟರು ಸೊ ರಿವಿಷನ್ ಆಫ್ ಗ್ರಾಮರ್ 120 ರೂಲ್ಸ್ ಮತ್ತೆ ಕಂಟಿನ್ಯೂಸ್ ರೀಡಿಂಗ್, ಸೊ ಇವೆರಡು ಹ್ಯಾಬಿಟ್ ಆಗಿದ್ರೆ ಮಾತ್ರ ಇಂಗ್ಲಿಷ್ ಅಲ್ಲಿ ಸ್ಕೋರ್ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ಸೊ ಇಂಗ್ಲಿಷ್ ಅಲ್ಲಿ ಏನ್ ಆತರ ಯಾವ್ದು ಡಿಫಿಕಲ್ಟ್ ಆಗಿ ಇಲ್ಲ. ಓಕೆ, ಇಂಗ್ಲಿಷ್ ನ ಈಸಿ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ಟೋಟಲ್ ಎಷ್ಟು ಬರುತ್ತೆ ಸ್ಕೋರ್ ಅಂತ. ಸೊ ಇಲ್ಲಿ ನೋಡಿ ಟೋಟಲ್ ಸೊ ಅಟೆಂಪ್ಟ್ ಮಾಡಿದ್ದು 33 ಆಗಿದೆ, ಸ್ಕೋರ್ ಬಂದು 21.75. ಓಕೆ, ಸೊ ಅಕ್ಯುರಸಿ 73% ಇದೆ. ಸೊ ಮಾಕ್ ಒಂಚೂರು ಮಾಡರೇಟ್ ಟು ಡಿಫಿಕಲ್ಟ್ ಇತ್ತು ಅಂತ ಅನ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಏನು ಪರ್ಸೆಂಟೈಲ್ ಏನು 86.13% ಆಗಿದೆ. ಓಕೆ, ಸೊ ಮಾಕ್ ಒಂಚೂರು ಹೈ ಲೆವೆಲ್ ಇತ್ತು. ಸೊ ಪರ್ಸೆಂಟೈಲು 86. ನಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಇಂಗ್ಲಿಷ್ ಮಾರ್ಕ್ಸ್ ಅಲ್ಲೂ ಸೊ ನನ್ನ ಪರ್ಸೆಂಟೈಲು ಅಬೋವ್ 85% ಇರೋದು. ಸೊ 95%, 90%, ಸೊ ಈ ತರ ಇದೆ. ಓಕೆ, ಸೊ ಜಸ್ಟ್ ಏನ್ ಮಾಡಿ ಡೈಲಿ ರೀಡ್ ಮಾಡಕ್ ಒಂದ್ ದಿವಸನು ಸ್ಕಿಪ್ ಮಾಡಕ್ ಹೋಗ್ಬೇಕು. ಕಂಟೆಂಟ್ ರೀಡ್ ಮಾಡಿ. ಸೊ ಡೈಲಿ ಅಟ್ಲೀಸ್ಟ್ 50 ಮಿನಿಟ್ಸ್ ಅದು ರೀಡಿಂಗ್ ಹ್ಯಾಬಿಟ್ ಇರ್ಬೇಕಾಗುತ್ತೆ. ಸೊ ದಟ್ಸ್ ಆಲ್. ಮಾಕ್ ನ ಈ ತರ ಅಟೆಂಪ್ಟ್ ಮಾಡಕ್ ಟ್ರೈ ಮಾಡಿ. ಫಸ್ಟ್ ಈ ಮಾಕ್ ನ ಅಟೆಂಡ್ ಮಾಡಿದಿರ ಅನ್ಕೋತೀನಿ, ಮಾಡಿ ಇದನ್ನ ನೋಡಿದಿರ ಅನ್ಕೋತೀನಿ. ಸೊ ಐಡಿಯಾ ಬಂದಿರುತ್ತೆ ಇವಾಗ. ಸೊ ಇಫ್ ಅಪಾರ್ಟ್ ಫ್ರಮ್ ದೀಸ್ ಏನಾದ್ರು ಕ್ವಶನ್ಸ್ ಇದ್ರೆ ಸೊ ಯು ಕ್ಯಾನ್ ಪಿಂಗ್ ಇನ್ ಕಮೆಂಟ್ ಬಾಕ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಇದನ್ನ ಯಾರ್ಯಾರಿಗೆ ನೆಸೆಸಿಟಿ ಇದೆ ಇಂಗ್ಲೀಷಲ್ಲಿ ಯಾರು ಲ್ಯಾಗ್ ಆಗ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.